ಗುಡ್ ಈವ್ನಿಂಗ್ ಆಲ್. ಥ್ಯಾಂಕ್ ಯು. ಇನ್ನೂ ಒಂದು 4 minutes ವೆಯ್ಟ್ ಮಾಡಿ ಸ್ಟಾರ್ಟ್ ಮಾಡೋಣ. 8:40ಗೆ ಸ್ಟಾರ್ಟ್ ಮಾಡೋಣ. ಗೊತ್ತಿದ್ದೆ ನಾನೇ ಎಲ್ರಿಗೂ ಕೂಡ ಅನ್ಮ್ಯೂಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಒಂದ್ಸಲ ನಾನೊಂದು 20 ನಿಮಿಷ ಸಿಲೆಬಸ್ ಕ್ಲೋಸ್ ಮಾಡಿ ಇನ್ನೊಂದು 10-15 minutes ಇಂಪಾರ್ಟೆಂಟ್ ಕ್ವಶನ್ ಹೇಳ್ತೇನೆ. ಸೊ ಅದಾದ್ಮೇಲೆ ಅನ್ಮ್ಯೂಟ್ ಮಾಡಿಬಿಟ್ಟು ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. 8:40ಗೆ ಸ್ಟಾರ್ಟ್ ಮಾಡೋಣ. ಇನ್ 3 minutes ವೆಯ್ಟ್ ಮಾಡಿ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಆಲ್. ಹೋಪ್ಫುಲಿ ಮ್ಯಾಕ್ಸಿಮಮ್ ಎಷ್ಟು ಜನ ಬರ್ಬೇಕು ಅಷ್ಟು ಜನ ಬಂದಿದ್ದಾರೆ. ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಎಲ್ಲದಕ್ಕಿಂತ ಮುಂಚೆ ನಾನು ಥ್ಯಾಂಕ್ಸ್ ಹೇಳ್ತಾ ಸ್ಟಾರ್ಟ್ ಮಾಡ್ತೇನೆ ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ನಿಮ್ಮ ತುಂಬ ಒಂದು ಹಾರ್ಟ್ಲಿ ಸಪೋರ್ಟ್ ಫ್ರಮ್ ಫಸ್ಟ್ ಸೆಮ್ಮಿಂದ 5th ಸೆಮ್ ತನಕ ಜೊತೆಗಿದ್ದೀರಾ. ಏರುಪೇರುಗಳನ್ನ ಎಲ್ಲದನ್ನು ನೋಡಿದ್ದೀರಾ, ಆಯ್ತಾ. ಸೊ ಅಷ್ಟೊಂದು ಪೇಷನ್ಸಲ್ಲಿ ವೆಯ್ಟ್ ಮಾಡಿ ಸೊ ಎಲ್ಲ ಕ್ಲಿಯರ್ ಮಾಡ್ಕೊಂಡು 5th ಸೆಮ್ ತನಕ ಜರ್ನಿ ಮಾಡಿದ್ದೀರಾ. ನಾವು ಕೊಟ್ಟಿರೋ ಕಮಿಟ್ಮೆಂಟ್ ಪ್ರಕಾರ ಬಾರ್ ಕೌನ್ಸಿಲಿಂದು ಕೂಡ ನಾನೇ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ನಿಮ್ಮ ಈ ಎಕ್ಸಾಮ್ಸ್ಗಳು ಮುಗಿತಾ ಇದ್ದಂಗೆ ಬಾರ್ ಕೌನ್ಸಿಲ್ ನಾನು ಹ್ಯಾಂಡ್ ಓವರ್ ಮಾಡ್ತೇನೆ, ಬಾರ್ ಕೌನ್ಸಿಲ್ ಎಕ್ಸಾಮ್ದು ಕೂಡ. ಅದನ್ನು ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಸೊ ಆನ್ಲೈನ್ ಕ್ಲಾಸಸ್ನ ಅವಶ್ಯಕತೆ ನಿಮ್ಗಿದೆ ಅನ್ನೋ ರೀತಿ ನನಗೆ ಅನಿಸ್ಲಿಲ್ಲ, ಬಟ್ ಎಲ್ಲರ ಜೊತೆ ಮಾತಾಡಬೇಕಾಗಿತ್ತು. ಸೊ ಅದಕ್ಕೆ ನಾನು ಕ್ಲಾಸಸ್ಗಳನ್ನು ಫಿಟ್ ಮಾಡಿದೆ ಮಧ್ಯದಲ್ಲಿ. ಸೊ ಹಾಗೆ ಏನು ಅಂತಂದರೆ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಹಾಗೆ ಕೊಡ್ತಾ ಇದ್ವಿ ಕ್ಯಾಶುವಲ್ ಆಗಿ. ಪ್ರತಿ ಸೆಮಿಸ್ಟ್ರು ನಮ್ಮ ರೂಢಿ ಇದ್ದಿದ್ದೆ ಅದೇ ಥರ. ಆದರೆ ಈ ಸೆಮ್ಮು ಆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಅದು ಕೂಡ ಆಪ್ಷನಲ್ನ ಅವಶ್ಯಕತೆ ಇಲ್ಲ ಯಾರಿಗೆ ಯಾವ್ದು ಬಂದಿರುತ್ತಂತ. ಸೊ ಅದರಲ್ಲಿ ಎಲ್ರಿಗೂ ಕಂಪಲ್ಸರಿ ಇರುವಂಥ ಸಬ್ಜೆಕ್ಟ್ ಕಂಪನಿಲ್ಲ ಮತ್ತು CPC ಎರಡನ್ನೂ ಕೂಡ ನಾನು ಡಿಸ್ಕಸ್ ಮಾಡ್ತೇನೆ. ಇಂಪಾರ್ಟೆಂಟ್ ಕ್ವಶನ್ ಯಾವುದಿದೆ, ಸೊ ಕ್ವಶನಿಗೆ ಆನ್ಸರ್ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ ನಾನು ಅಷ್ಟೊಂದು. ಸೊ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಯಾವ ಕ್ವಶನ್ ಮೇಲೆ ನೀವು ಫೋಕಸ್ ಮಾಡ್ತೀರಾ ಅಂತ. ನನ್ಗೆ ಗೊತ್ತಿರೋ ಪ್ರಕಾರ ನೀವೆಲ್ಲ ಸೆಮಿಸ್ಟರ್ಗಳು ಬರ್ಕೊಂಡು 15-20 ಸಬ್ಜೆಕ್ಟ್ಸ್ಗಳನ್ನು ಆಲ್ರೆಡಿ ಬರ್ಕೊಂಡು ಬಂದಿರೋದ್ರಿಂದ ಎಲ್ರಿಗೂ ಗೊತ್ತಿದೆ
ಕರೆಕ್ಟಾಗಿ ಇಂಪಾರ್ಟೆಂಟ್ ಕ್ವಶನ್ಸು ಸಿಲೆಬಸ್ ಅರ್ಥ ಆಗಿ ಅದ್ರದ್ದು ಇಂಪಾರ್ಟೆಂಟ್ ಕ್ವಶನ್ ಗೊತ್ತಾಗಿ ಆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗೆ ವಿಡಿಯೋ ಪ್ಲಸ್ ನೋಟ್ ಸಿಕ್ತು ಅಂದರೆ ಜಸ್ಟ್ ಕೀ ಪಾಯಿಂಟ್ಸ್ಗಳನ್ನು ಬರ್ಕೊಂಡು ಹೋಗಿ ಪಾಸ್ ಆಗೋ ಲೆವೆಲಿಗೆ ಆಲ್ರೆಡಿ ಬೆಳೆದಿದ್ದೀರಾ ನೀವು. ಸೊ ಅದಕ್ಕೆ ನಿಮ್ಮೆಲ್ಲರ ಜೊತೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ಸಿಲೆಬಸ್ ಕಾಪಿನ ಒಂದು ಆಲ್ರೆಡಿ ಹೇಳಿದ್ದೀನಿ ನಾನು. ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 5 ಎಲ್ಲ ಒಂದು ಯೂನಿಟ್ಸ್ಗಳ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟೆ ನಾನು ಸ್ಟಾರ್ಟ್ ಮಾಡೋದು. ಸೊ ಇವತ್ತೊಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೇನೆ ಅಷ್ಟೇ. ಸೊ ಸ್ವಲ್ಪ ಸಬ್ಜೆಕ್ಟ್ ಏನು ಅಂತ ಅರ್ಥ ಆಗಲಿ ಅಂತ. ಸೊ ಒಂದು ಸ್ವಲ್ಪ ಸಬ್ಜೆಕ್ಟ್ನ ಅರ್ಥ ಮಾಡಿಸಿ ನೆಕ್ಸ್ಟ್ ನಾನು ಇಂಪಾರ್ಟೆಂಟ್ ಕ್ವಶನಿಗೆ ಹೋಗ್ತೇನೆ. ಸೊ ಬ್ರೌನ್ ಫಿಗರ್ ಆಗಿ ಒಂದು ಕೆಲಸ ಮಾಡೋಣ. ಸೊ ಇವತ್ತಿನ ಒಂದು ಸೆಷನ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಇದು ನಾನು 3 ಫೇಸಲ್ಲಿ ಪ್ಲಾನ್ ಮಾಡಿದ್ದೇನೆ. ನನ್ನ ವಾಯ್ಸ್ ಆಡಿಯೋಬಲ್ ಇದೆಯಲ್ಲ, ಸ್ಟುಡಿಯೋದಲ್ಲಿ ಆಡಿಯೋಬಲ್ ಇದೆ. ನಿಮಗೆಲ್ಲ ಆಡಿಯೋಬಲ್ ಇದ್ರೆ ಇಮೋಜಿಸ್ಗಳು ಆನಿದೆ. ಸೊ ಥಮ್ಸ್ ಅಪ್ ಎನಿಥಿಂಗ್ ಓಕೆ ಆಡಿಯೋಬಲ್ ಇದೆ ಅಂತ ಏನಾದರೂ ಹೇಳಿ. ಸೊ ನಾನು ಕಂಟಿನ್ಯೂ ಮಾಡ್ತೇನೆ. ಆಡಿಯೋಬಲ್ ಇದೆಯಾ ನನ್ನ ವಾಯ್ಸ್? ಇಲ್ಲ, ಮಾತಾಡ್ಲಿಕ್ಕೆ ಅವಕಾಶ ಇರಲ್ಲ. ಇಮೋಜಿಸ್ಗಳು ಆನಿರುತ್ತೆ. ಥಮ್ಸ್ ಅಪ್ ಗಿಮ್ಸ್ ಅಪ್ ಕೊಡ್ಬೋದು. ಓಕೆ ಓಕೆ. ಯಾರು ಬೋರ್ಡ್ ಮೇಲೆ ರೈಟ್ ಡೌನ್ ಮಾಡಬೇಡಿ. ಓಕೆ. ಇದನ್ನ 3 ಫೇಸಲ್ಲಿ ಕಂಡಕ್ಟ್ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳಿದೆ. ಸೊ ಫಸ್ಟ್ ಫೇಸ್ ಸಿಲೆಬಸ್ ಕಾಪಿ ಡಿಸ್ಕಸ್ ಮಾಡೋಣ. ಅಂದರೆ ಏನಿದೆ ಅದರದ್ದೇ ಫಸ್ಟ್ ಫೇಸ್ ಸಿಲೆಬಸ್ ಕಾಪಿನ ಡಿಸ್ಕಸ್ ಮಾಡೋಣ. ಕಂಪನಿಲಾ ಅಂತಂದ್ರೆ ಏನು, ಕಂಪನಿಲಾ 5 ಯೂನಿಟ್ ಯಾವ ರೀತಿ ಏನೇನು ಮಾತಾಡುತ್ತೆ ಅಂತ ಒಂದು ಓವರ್ ಆಲ್ ಆಗಿ ಜಸ್ಟ್ ಒಂದು 5 ಯೂನಿಟ್ ಜಸ್ಟ್ ಒಂದು 20 ಮಿನಿಟ್ಸಲ್ಲಿ ಸೊ ಏನು ಮಾತಾಡುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳೋಣ. ಸಿಲೆಬಸ್ ಕಾಪಿ ಮೊದಲನೇದು 15-20 ಮಿನಿಟ್ಸಲ್ಲಿ. ಆಮೇಲೆ ನಿಮ್ಗೆಲ್ರಿಗೂ ಬೇಕಾಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಆಲ್ರೆಡಿ ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೆಲ್ಲ ಕಂಪ್ಲೀಟಾಗಿ ಪ್ರೊವೈಡ್ ಮಾಡಾಗಿದೆ. ಎಲ್ಲ ಒಂದು ಸಬ್ಜೆಕ್ಟಿಂದು ಇನ್ಕ್ಲೂಡ್ ಆಪ್ಷನಲ್ ಸಬ್ಜೆಕ್ಟಿಂದು ಕೂಡ ಪ್ರೊವೈಡ್ ಮಾಡಾಗಿದೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಸೊ ಅದರಲ್ಲಿ ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳಲ್ಲೇ ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ಯಾವ್ದು ಓದ್ತೀರಾ ಅಂತ ನಾನು ಟಿಕ್ ಮಾಡ್ತೇನೆ ಪ್ರಿಯಾರಿಟಿ ವೈಸ್. ಈಗಲೇ ಟಿಕ್ ಮಾಡ್ತೇನೆ. ಆಮೇಲೆ ಇವತ್ತು ನಾನು ಬ್ಯಾಕ್ ಆ್ಯಂಡ್ ಸ್ಟ್ರಾಟಜಿ ತೋರಿಸ್ತೇನೆ, ಹೇಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಿಮಗೆ ಟಾರ್ಗೆಟ್ ಮಾಡಿಕೊಡ್ತೀವಿ. ಸೊ ಏನಕ್ಕೆ ಅದೇ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇದೆ ಎಕ್ಸಾಮಿಗೆ ನಮ್ಮ ಕಾನೂನು ಕಡೆಯಿಂದ ಅಂತ. ಸೊ ಅದನ್ನು ಕೂಡ ನೀವು ನೋಡ್ತಾ ಹೋಗಿ. ಸೊ ಮೂರನೇದು ಬಂದ್ಬಿಟ್ಟು ಲಾಸ್ಟ್ಲಿ ಒಂದು ಡೌಟ್ ಸೆಷನ್ ಅಂತ ಹಾಸ್ಟ್ ಮಾಡ್ತೇನೆ ನಾನು. ಸೊ ಆ ಡೌಟ್ ಸೆಷನ್ನಲ್ಲಿ ಎಲ್ರಿಗೂ ಅನ್ಮ್ಯೂಟ್ ಮಾಡ್ತೇನೆ. ಸೊ ಯಾರ್ಯಾರಿಗೆ ಸಬ್ಜೆಕ್ಟ್ ಮೇಲೆ ಡೌಟ್ಸ್ಗಳಿದೆ ನೀವೆಲ್ಲ ಕೇಳ್ತಾ ಹೋಗಿ, ಡೌಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ. ಈ ರೀತಿಯಾಗಿ ಇವತ್ತಿನ ಒಂದು ಸೆಷನ್ನ ಪ್ಲಾನ್ ಮಾಡೋಣ. ಟೋಟಲ್ ಆಗಿ ಒಂದು 3 ಸೆಷನಲ್ಲಿ ಪ್ಲಾನ್ ಮಾಡ್ಕೊಂಡು ಕ್ಲೋಸ್ ಮಾಡ್ತಾ ಇದ್ದೇನೆ ನಾನು. ಓಕೆ. ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಕಂಪನಿ ಲಾ ಆಕ್ಚುಯಲ್ ಆಗಿ ಎಲ್ಲಿ ಬರುತ್ತೆ, ಎಲ್ಲ ಹೆಸರು ನೋಡ್ತಾ ಇದ್ದಂಗೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಸೊ ಏನಿದು, ಯಾವ ರೀತಿ ವಿಷಯ ಏನು ಮಾತಾಡುತ್ತೆ ಅಂತ. ಸೊ ಯಾವುದೇ ಒಂದು ಎಂಪ್ಲಾಯೀಸ್ಗಳೆಲ್ಲ ಇರುವಂಥದ್ದು ಅಥವಾ ಎಲ್ಲರೂ ಸೇರಿಕೊಂಡು ಒಂದು ಕಡೆ ಕೆಲಸ ಮಾಡಿ ಆ ಕೆಲಸದಿಂದ ಏನೋ ಒಂದು ಪ್ರಾಡಕ್ಟ್ ಅಥವಾ ಏನೋ ಒಂದು ಸರ್ವಿಸ್ ತೆಗಿಲಿಕ್ಕೆ ಅಂತ ಏನೋ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡಿರ್ತಾರಲ್ಲ, ಸೊ ಅದನ್ನೇ ನಾವು ಕಂಪ್ನಿ ಅಂತ ಕರಿತೀವಿ. ಕಂಪನಿ ಮೀನ್ಸ್ ಜಸ್ಟ್ ಏನೋ ಒಂದು ವರ್ಕ್ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಕಟ್ಕೊಂಡಿರುವಂಥ ಒಂದು ಸಂಘ, ಗುಂಪು, ಗ್ರೂಪು, ಅದಕ್ಕೊಂದು ಹೆಸರು. ಇದನ್ನ ನಾವು ಕಂಪನಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದು ಆಕ್ಚುಯಲ್ ಕಂಪನಿ ಮೀನಿಂಗ್. ಸೊ ಇದಾದ್ಮೇಲೆ ಕಂಪನಿ ಅಂತ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ, ಈಗ ಸಂಬಂಧಪಟ್ಟ ಹಾಗೆ ಲಾಸ್ಗಳೆಲ್ಲ ಬರುತ್ತೆ. ರಿಜಿಸ್ಟ್ರೇಷನ್ ಹೇಗೆ ಮಾಡೋದು, ರಿವೋಕೇಶನ್ ಹೇಗೆ ಮಾಡ್ತಾರೆ, ಡೈರೆಕ್ಟರ್ಗಳು ಯಾರಿರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸು, ಕಂಪನಿನ ರಿಜಿಸ್ಟರ್ ಮಾಡ್ತಿರ್ಬೇಕಾದ್ರೆ ಏನೇನು ಇನ್ಸ್ಟ್ರಕ್ಷನ್ಸ್ಗಳಿರುತ್ತೆ, ಕಂಪನಿ ರಿಜಿಸ್ಟರ್ ಮಾಡೋದಕ್ಕೆ ಅಂತ ಯಾವ ರೀತಿ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡಬೇಕು. ಸೊ ಇದೇ ರೀತಿಯಾದಂಥ ವಿಷಯಗಳನ್ನು ನಿಮ್ಮ ಕಂಪ್ಲೀಟ್ ಸಬ್ಜೆಕ್ಟಲ್ಲಿ ನೀವು ಕಲಿತಾ ಹೋಗ್ತೀರಾ. ಸೊ ಒಂದೊಂದೇ ಯೂನಿಟ್ನ ನೋಡ್ತಾ ಹೋಗೋಣ, ಏನೇನು ಒಂದೊಂದು ಯೂನಿಟ್ ಮಾತಾಡ್ತಾ ಹೋಗುತ್ತೆ ಅಂತ. ಇದು ಸಬ್ಜೆಕ್ಟ್ನ ಒಂದು ಇಂಟ್ರೊಡಕ್ಷನು. ಸೊ ಯೂನಿಟ್ 1 ಅಂತ ಬಂದಾಗ ಯೂನಿಟ್ 1 ಅಲ್ಲಿ ಆಲ್ವೇಸ್ ಗೊತ್ತಿದೆ, ಯಾವಾಗಲೂ ಕೂಡ ಫಸ್ಟ್ ಯೂನಿಟ್ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡುತ್ತೆ. ಸೊ ಆ ಕಾನ್ಸೆಪ್ಟ್ ಏನು ಮಾತಾಡುತ್ತೆ ಅಂತ ಮಾತಾಡುತ್ತೆ. ಅಂದರೆ ಕಂಪನಿ ಅಂತಂದ್ರೆ ಏನು, ಕಂಪನಿಯ ಹಿಸ್ಟ್ರಿ ಏನು, ಕಂಪನಿ ಅಂದ್ರೆ ಏನು, ಕಂಪನಿಯ ಐತಿಹಾಸಿಕ ಬೆಳವಣಿಗೆ ಏನು, ಡೆವಲಪ್ಮೆಂಟ್ ಏನು, ಕಂಪನಿಯ ಸ್ವರೂಪ ಏನು, ಕಂಪನಿಯ ನೇಚರ್ ಏನು, ಕಂಪನಿ ಯಾವ ಯಾವ ರೀತಿಯಾದಂಥ ಗುಣಲಕ್ಷಣಗಳನ್ನು ಹೊಂದಿದೆ, ಆ ವಿಷಯನೂ ಕೂಡ ಇಲ್ಲಿ ಕಲಿತೀರಾ. ಆಮೇಲೆ ಯಾವ ಯಾವ ರೀತಿಯಾದಂಥ ಕಂಪನೀಸ್ಗಳನ್ನ ನಾವು ನೋಡಬಹುದು, ಇದನ್ನು ಕೂಡ ಇದ್ರಲ್ಲಿ ಕಲಿತೀರಾ. ಸೊ ಅದಾದ್ಮೇಲೆ ಕಾರ್ಪೊರೇಟ್ ಪರ್ಸನಾಲಿಟಿ ಅಂತಂದ್ರೆ ಏನು ಅಂತ ಕಲಿತೀರಾ.
ಸೊ ಇದು ಒಂದು ಸ್ವಲ್ಪ ನೋಡುವಂತ ವಿಷಯ, ಕಾರ್ಪೊರೇಟ್ ಪರ್ಸನಾಲಿಟಿ. ಸೊ ಕಾರ್ಪೊರೇಟ್ ಪರ್ಸನಾಲಿಟಿ ಅಂದ್ರೆ ಈಗ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ, ನೀವೊಬ್ಬ ವ್ಯಕ್ತಿ ಅಂತ ಹೇಳಲಿಕ್ಕೆ ಆಧಾರ್ ಕಾರ್ಡ್, ವೋಟರ್ ಐ ಡಿ ಎಲ್ಲ ಕೊಟ್ಟಿದ್ದಾರೆ. ಸೊ ಆಧಾರ್ ಕಾರ್ಡ್, ವೋಟರ್ ಐ ಡಿ ಏನ್ ಹೇಳುತ್ತೆ ಅಂದ್ರೆ ನಿಮ್ಮನ್ನು ಒಬ್ಬ ವ್ಯಕ್ತಿ ಅಂತ ಕನ್ಸಿಡರ್ ಮಾಡುತ್ತೆ. ಕನ್ಸಿಡರ್ ಮಾಡಿ ನಿಮಗೆ ಬೇಸಿಕ್ ರೈಟ್ಸ್ಗಳು, ಅಂದ್ರೆ ನೀವು ವೋಟಿಂಗ್ ರೈಟ್ಸ್ ಇದೆ, ಫಂಡಮೆಂಟಲ್ ರೈಟ್ಸ್ ಇದೆ, ಅದೇ ತರ ಬೇಸಿಕ್ ಡ್ಯೂಟೀಸ್ಗಳಿದೆ, ಲಯಾಬಿಲಿಟೀಸ್ಗಳಿದೆ. ಅಂದ್ರೆ ನಿಮ್ಮನ್ನೊಬ್ಬ ವ್ಯಕ್ತಿ ಅಂತ ಕನ್ಸಿಡರ್ ಮಾಡಲಿಕ್ಕೆ ಒಂದು ಐಡೆಂಟಿಫಿಕೇಶನ್ ಕೊಡ್ತಾರೆ. ಸೊ ಅದೇ ರೀತಿ ಕಂಪನಿ ಅನ್ನುವಂಥದ್ದು ಕೂಡ, ಅಥವಾ ಕಾರ್ಪೊರೇಟ್ ಅನ್ನುವಂಥದ್ದು ಕೂಡ ಒಂದು ಪರ್ಸನಾಲಿಟಿ ಇದ್ದ ಹಾಗೆ. ಅದಕ್ಕೆ ಜೀವ ಇಲ್ಲ ಅಷ್ಟೇ, ಬಟ್ ಇದೊಂದು ಆರ್ಟಿಫಿಷಿಯಲ್ ಪರ್ಸನಾಲಿಟಿ. ಏನಕ್ಕೆ ಆರ್ಟಿಫಿಷಿಯಲ್ ಪರ್ಸನಾಲಿಟಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಈ ಆರ್ಟಿಫಿಷಿಯಲ್ ಪರ್ಸನಾಲಿಟಿ ನಿಮ್ ತರಾನೇ, ಜೀವ ಇರೋ ವ್ಯಕ್ತಿ ನಂತರ ನಿಮ್ ತರಾನೇ ಕಂಪನಿಯ ಹೆಸರಲ್ಲಿ ಕೇಸ್ನ ಫೈಲ್ ಮಾಡಬಹುದು. ರೈಟ್ಸ್, ಡ್ಯೂಟೀಸ್, ಲಯಾಬಿಲಿಟೀಸ್ ಎಲ್ಲದು ಕೂಡ ಇರುತ್ತೆ. ಈ ಕಾನ್ಸೆಪ್ಟ್ ಅನ್ನ ಕಾರ್ಪೊರೇಟ್ ಪರ್ಸನಾಲಿಟಿ ಅಂತೇಳಿ ಕರಿತೀವಿ. ಆ ಕಾರ್ಪೊರೇಟ್ ಪರ್ಸನಾಲಿಟಿ ಇರುವಂತ ಹೊಣೆಗಾರಿಕೆಗಳು, ಸೀಮಿತವಾದಂತಹ ಹೊಣೆಗಾರಿಕೆಗಳೇನು, ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ಅಂತ ಇದೆ. ಸೊ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕಂಪನಿಯ ಹೆಸರನ್ನ ಹಿಡ್ಕೊಂಡು ಹಿಂದಿದ್ದಂತ ಡೈರೆಕ್ಟರ್ಸ್ಗಳು ಮೋಸ ಮಾಡೋದು, ಫ್ರಾಡ್ ಮಾಡೋದು, ಮಿಸ್ರೆಪ್ರೆಸೆಂಟೇಷನ್ ಮಾಡೋದು, ಅಥವಾ ಕಂಪನಿ ಹೆಸರು ಹೇಳ್ಕೊಂಡು ದುಡ್ಡು ತಗೊಂಡು ಓಡೋಗೋದು, ಆಮೇಲೆ ಕಂಪನಿ ತಲೆ ಮೇಲೆ ಹಾಕ್ಬಿಡೋದು, ನಾನು ಕಂಪನಿ ತಲೆ ಮೇಲೆ ಹಾಕ್ಬಿಟ್ಟು ಸೈಡಿಗೆ ಸರ್ಕೊಂಡ್ಬಿಡೋದು. ಈ ರೀತಿ ಇದ್ದಾಗ ಕಂಪನಿ ಅಂತ ಹೇಳುವಂತ ಒಂದು ಶೀಲ್ಡ್ ಅನ್ನ ತೆಗೆದು ಬಿಟ್ಟು ಯಾವ ರೀತಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಮಾತಾಡಿದ್ದಾರೆ. ಓಕೆ, ಸೊ ಅದನ್ನ ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ಅಂತೀವಿ. ಸೊ ನೆಕ್ಸ್ಟ್ ಬರ್ತಾರೆ ಪ್ರಮೋಟರ್ಸ್ ಅಂತ. ಫಸ್ಟ್ ಈ ಪ್ರಮೋಟರ್ಸ್ ಯಾರು ಅಂದ್ರೆ ಪ್ರವರ್ತಕರು ಅಂತ ಕರಿತೀವಿ. ಈ ಪ್ರವರ್ತಕರು ಯಾರು ಅಂತಂದ್ರೆ ಐಡಿಯಾನ ಸ್ಟಾರ್ಟ್ ಮಾಡಿದವರು, ಫಸ್ಟ್ ಬೇಸ್ಮೆಂಟ್ ಹಾಕೋರು, ಪ್ರಿಲಿಮಿನರಿ ಕೆಲಸಗಳನ್ನ ಮಾಡುವಂತವ್ರು. ಅಂದ್ರೆ ಲ್ಯಾಂಡ್ ಪರ್ಚೇಸ್, ಪ್ಲಾನ್ಸ್, ಐಡಿಯಾಸ್ ಒಂದು ಕಂಪನಿ ಹಾಕ್ತಾ ಇದಾರೆ ಅಂದ್ರೆ, ಸೊ ಬೇಸಿಕಲಿ ಹೇಳ್ಬೇಕು ಅಂದ್ರೆ ಇವ್ರು ಪ್ರಮೋಟರ್ಸ್ ನಥಿಂಗ್ ಬಟ್ ಫೌಂಡರ್ಸ್, ಲೈಕ್ ದಟ್ ಫೌಂಡರ್ಸ್ ಬಟ್ ನಾಟ್ ಫೌಂಡರ್ಸ್. ಸಮ್ಟೈಮ್ಸ್ ಫೌಂಡರ್ಸ್ ಬೇರೆ ಇರ್ತಾರೆ, ಅದನ್ನ ಪ್ರಮೋಟರ್ಸ್ ಬೇರೆ ಇರ್ತಾರೆ. ಲೈಕ್ ದಟ್ ಫೌಂಡರ್ಸ್ ಇನಿಷಿಯಲ್ ಕೆಲಸಗಳನ್ನೆಲ್ಲ ಮಾಡುವಂತರು. ಸೊ ಅವರ ಒಂದು ಕರ್ತವ್ಯಗಳೇನು, ಹೊಣೆಗಾರಿಕೆ ಏನು, ಡ್ಯೂಟೀಸ್ಗಳೇನು, ಲಯಾಬಿಲಿಟೀಸ್ಗಳೇನು ಅನ್ನುವಂತ ವಿಷಯನ ಯೂನಿಟ್ 1 ಅಲ್ಲಿ ಕಲಿತೀರಾ. ಸೊ ಮೋಸ್ಟ್ ಪ್ರಾಬಬ್ಲಿ ಲಕ್ಕಿಲಿ ಏನಂತಂದ್ರೆ ವಿಷಯ, ಈ ಸಲ ನಾವು ಆಲ್ರೆಡಿ ಸಿಲೆಬಸ್ನ 100% ಸಬ್ಮಿಟ್ ಮಾಡಿ 1.5 ಮಂತ್ ಆಗಿದೆ. ಸೊ ನನ್ನ ಕಡೆಯಿಂದ ಸಬ್ಮಿಟ್ ಮಾಡಿ. ಸೊ ನಿಮ್ಗಳಿಗೂ ಕೂಡ 100% ಸಿಲೆಬಸ್ ಆಗಿದೆ, ಸಿಕ್ಕಿ ಆಲ್ರೆಡಿ 1 ಮಂತ್ ಮೇಲಾಗಿದೆ, 20-25 ಡೇಸ್, 1 ಮಂತ್ ನಿಯರ್ಲಿ ಮೇಲಾಗಿದೆ. ಸೊ ಹೋಪ್ಫುಲಿ ಈ ಸಲ ಓದಕ್ಕೆ ತುಂಬಾ ಚೆನ್ನಾಗಿ ಗ್ಯಾಪ್ ಸಿಕ್ಕಿದೆ, 1.5 ಮಂತ್ 2 ಮಂತ್ ಗ್ಯಾಪ್ ಸಿಕ್ಕಿದೆ. ಫಸ್ಟ್, ಸೆಕೆಂಡ್, ಥರ್ಡ್ ಯೂನಿಟ್ ಎಲ್ಲ ಸ್ಟಾರ್ಟಿಂಗ್ಗೆ ಕೊಟ್ಟಿದ್ವಿ. ಸೊ 4th, 5th ಯೂನಿಟ್ ಸಬ್ಮಿಟ್ ಮಾಡಾಗಿದೆ. ಸೊ ಚೆನ್ನಾಗಿ ಓದ್ಕೊಳ್ತಾ ಇದ್ದೀರಾ ಅನ್ನುವಂಥ ಹೋಪ್ ಮೇಲೆ ಇದೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯೂನಿಟ್ 2. ಯೂನಿಟ್ 2ದಲ್ಲಿ ಒಂದು ಕಂಪನಿನ ಹೇಗೆ ಇನ್ಕಾರ್ಪೊರೇಟ್ ಮಾಡ್ತಾರೆ ಅಂತ, ಅಂದ್ರೆ ಒಂದು ಕಂಪನಿನ ಹೇಗೆ ಸಂಯೋಜನೆ ಮಾಡ್ತಾರೆ ಅಂತ, ಅಂದ್ರೆ ಒಂದು ಕಂಪನಿನ ಹೇಗೆ ಸೃಷ್ಟಿ ಮಾಡ್ತಾರೆ, ಹೇಗೆ ಫಾರ್ಮ್ ಮಾಡ್ತಾರೆ, ಕಂಪನಿ ಹೇಗೆ ಫಾರ್ಮ್ ಆಗುತ್ತೆ, ಅದು ಯೂನಿಟ್ 2ದಲ್ಲಿ ಡಿಸ್ಕಸ್ ಮಾಡ್ತೀರಾ. ಸೊ ಇದನ್ನ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡುವಂತ ವಿಷಯದಲ್ಲಿ ಅದರ ಒಂದು ಕಾರ್ಯವಿಧಾನ ಏನು, ಏನು ಪ್ರೊಸೀಜರ್ ನಲ್ಲಿ ಇನ್ಕಾರ್ಪೊರೇಟ್ ಆಗುತ್ತೆ, ಯಾವ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ, ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ಯೂನಿಟ್ 2ದಲ್ಲಿ ನಿಮ್ KSLE ಸಿಲೆಬಸ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಒಂದು ಸಲ ಪ್ರೊಸೀಜರ್ ಕರೆಕ್ಟ್ ಆಗಿ ಮಾಡ್ಕೊಂಡು ಬಂದಾದ್ಮೇಲೆ ಬರುವಂತ ಸರ್ಟಿಫಿಕೇಟ್ ನ ಬಗ್ಗೆ, ಅಂದ್ರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತೀವಿ ಗೊತ್ತಾ, ಸಂಯೋಜನೆಯ ಪ್ರಮಾಣ ಪತ್ರ, ಅದ್ರ ಬಗ್ಗೆ ಕಲಿತೀರಾ. ನೆಕ್ಸ್ಟ್ ಇನ್ನೆರಡು ಕಾನ್ಸೆಪ್ಟ್ ಬರುತ್ತೆ, MOA ಅಂಡ್ AOA ಅಂತ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಜನರಲ್ ಡಿಫೆನ್ಸ್ ಹೇಳ್ತೇನೆ, ನೀನು ಯಾರ್ಯಾರು ಸ್ಟಾರ್ಟ್ ಮಾಡಿಲ್ಲ ಅಂತ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಆಲ್ರೆಡಿ 5th ಸೆಮಿಗೆ ಬಂದಿರೋದ್ರಿಂದ ಸ್ಟ್ರಾಂಗ್ ಆಗ್ಬಿಟ್ಟಿರ್ತೀರಾ. ಎಕ್ಸಾಮ್ ಹಿಂದಿನ 1-2 ದಿನದಲ್ಲೇ ವಿಡಿಯೋಸ್ಗಳು ನೋಡ್ಕೊಂಡು ಹೋಗ್ಬಿಡೋಣ ಇಂಪಾರ್ಟೆಂಟ್ ಅಂತ ಆ ಲೆವೆಲಿಗೆ ಬಂದ್ಬಿಟ್ಟಿರ್ತೀರಾ. ಸೊ ಎನಿಯೋ ಹೇಳ್ತೇನೆ ನಾನು. MOA, AOA ಅಂದ್ರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂತೀವಿ. ಸೊ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಫುಲ್ ಫಾರ್ಮ್ ಇದ್ರದ್ದು. ಸೊ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಥವಾ MOA ಅಂತಂದ್ರೆ ಏನು ಅಂದ್ರೆ, ಸೊ ಒಂದು ಕಂಪನಿ ಅದರ ನೇಚರ್, ಅದರ ಸ್ಕೋಪ್, ಅದರ ಆಬ್ಜೆಕ್ಟಿವ್ಸ್, ಅದರ ಏಮ್ಸ್ ಎಲ್ಲದನ್ನು ಹೇಳುವಂಥದ್ದು, ಅದು MOA ಆಗುತ್ತೆ. ಅದು ಯಾರಿಗೆ ಹೇಳ್ತಾ ಇದೆ ಅಂತಂದ್ರೆ, ಅದೊಂದು ಲೆಟ್ರಲ್ಲಿ ಬರೀತಾರೆ, ಒಂದು ಸರ್ಟಿಫಿಕೇಟ್ ತರ ಮಾಡ್ತಾರೆ. ಅಂದ್ರೆ ಎಲ್ಲ ಒಂದು ಶೀಟ್ಸ್ ಗಳೆಲ್ಲ ಬರ್ದ್ಬಿಟ್ಟು ರೆಡಿ ಮಾಡ್ಕೊಂಡು ಅದನ್ನ ತಗೊಂಡೋಗಿ ರಿಜಿಸ್ಟ್ರೇಷನ್ ಕೊಡ್ತಾರೆ. ವಿತೌಟ್ MOA ಯಾವುದೇ ಕಂಪ್ನಿ ರಿಜಿಸ್ಟರ್ ಆಗಲ್ಲ. ನೀವು ಒಂದು ಕಂಪ್ನಿ ಮಾಡ್ಬೇಕಾದ್ರೆ ನೀವು ನಿಮ್ಮ ಕಂಪನಿ ಆಬ್ಜೆಕ್ಟಿವ್ಸ್, ನೇಚರ್, ಸ್ಕೋಪ್, ಅದರ ಜ್ಯೂರಿಸ್ಡಿಕ್ಷನ್, ನೀವೇನ್ ಕೆಲಸ ಮಾಡಕ್ ಹೋಗ್ತಾ ಇದೀರಾ ಎಲ್ಲದನ್ನು ಕೂಡ ಬರ್ದ್ಕೊಡೋ ಅಂಥದ್ದನ್ನೇ MOA ಅಂತಾರೆ.
ಸೊ ಹಾಗಾದ್ರೆ AOA ಅಂತಂದ್ರೆ ಏನು? ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂದ್ರೆ ಕಂಪನಿಯ ಇಂಟರ್ನಲ್ ರೂಲ್ಸ್ಗಳು. ಏನಿದು ಇಂಟರ್ನಲ್ ರೂಲ್ಸ್ಗಳು? ಕಂಪನಿಯ ಇಂಟರ್ನಲ್ ರೂಲ್ಸ್ಗಳು ಅಂದ್ರೆ ಲೀವ್ ಎಷ್ಟು ದಿನ ತಗೊಳ್ಳೋದು, ಅಲ್ಲಿನ ಸ್ಯಾಲ್ರಿ ಏನು, ಸ್ಟೇಫಂಡ್ ಎಲ್ಲ ಹೇಗೆ ಕೊಡ್ತಾರೆ, ಅಲ್ಲಿನ ಫೆಸಿಲಿಟಿಗಳೆಲ್ಲ ಏನಿರುತ್ತೆ, ಡ್ಯೂಟಿ ಟೈಮಿಂಗ್ಸು, ಶಿಫ್ಟು, ಹವರ್ಸು, ಎಲ್ಲ ಇಂಟರ್ನಲ್ ರೂಲ್ಸ್ ರೆಗ್ಯುಲೇಷನ್ ಅನ್ನ ನಾವು AOA ಅಂತೀವಿ. ಸೊ ನೀವೇನ್ ಅನ್ಕೊಳ್ಬೇಕು, MOA ಅನ್ನುವಂಥದ್ದು ತುಂಬಾ ದೊಡ್ಡ ಕಾನ್ಸೆಪ್ಟು, ಬ್ರಾಡ್ ಕಾನ್ಸೆಪ್ಟು. AOA ಅನ್ನುವಂಥದ್ದು ಅದರಲ್ಲಿನ ಒಂದು ಇಂಟರ್ನಲ್ ರೂಲ್ಸ್ಗಳು. ಸೊ ಇದು MOA ಮತ್ತೆ AOA. ಆಮೇಲೆ ಡಾಕ್ಟ್ರೈನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಡಾಕ್ಟ್ರೈನ್ ಇದೆ, ತುಂಬಾ ಇಂಪಾರ್ಟೆಂಟ್ ಇದು ಕೂಡ ಎಕ್ಸಾಮ್ಸ್ಗೆ. ಸೊ ಈ ಕಾನ್ಸೆಪ್ಟ್ ಯಾವ ರೀತಿ ಅಂತಂದ್ರೆ ಥರ್ಡ್ ಪಾರ್ಟಿ ಅಥವಾ ಔಟ್ಸೈಡರ್ ಇನ್ವಾಲ್ವ್ಮೆಂಟ್ ನ ಬಗ್ಗೆ ಮಾತಾಡುತ್ತೆ. ನಮ್ಮ ಒಳಾಡಳಿತದಲ್ಲಿ ಆಫೀಸಲ್ಲಿ ಬೋರ್ಡ್ ಮೀಟಿಂಗ್ಸ್ ಗಳಂತೀವಲ್ವ, ಸೊ ಅಲ್ಲಿ ತಗೊಂಡಂತ ಡಿಸ್ಕಷನ್ಗೂ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟರ್ಗೂ ಯಾವ ರೀತಿ ಇಂಪ್ಲಿಕೇಶನ್ಸ್ ಗಳಾಗುತ್ತೆ ಅಂತ. ನೆಕ್ಸ್ಟ್ ಇದೆ ಪ್ರಾಸ್ಪೆಕ್ಟಸ್ ಅಂತ ಇದೆ. ಸೊ ಪ್ರಾಸ್ಪೆಕ್ಟಸ್ ಅಂದ್ರೆ ಶೇರ್ಸ್ ಗಳನ್ನ ಹಾಕ್ತಾರೆ, ಕೇಳಿರ್ತೀರ ನೀವು. ಶೇರ್ಸ್ ಗಳನ್ನ ಕೇಳ್ತಾ ಇರಬೇಕಾದ್ರೆ ಕಂಪನಿಯವರು ಪ್ರಾಸ್ಪೆಕ್ಟಸ್ ಗಳನ್ನ ರಿಲೀಸ್ ಮಾಡ್ತಾ ಇದಾರೆ ಅಂತ. ಗೊತ್ತಿಲ್ಲ ನನ್ಗೆ ಎಷ್ಟು ಜನ ಕೇಳಿದಿರ ಇಲ್ಲ ಅಂತ, ನ್ಯೂಸ್ ಪೇಪರ್ ಎಲ್ಲ ಬರ್ತಾ ಇರುತ್ತೆ. ಅಂದ್ರೆ ಜನರ ಹತ್ರ ಸೆಕ್ಯೂರಿಟೀಸ್ ಗಳನ್ನ ಕೇಳ್ತಿರ್ಬೇಕಾದ್ರೆ, ಫಂಡ್ಸ್ ಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಆ ಕಂಪನಿ ತನ್ನ ಬಗ್ಗೆ ಹೇಳ್ಕೊಂಡು ಪಬ್ಲಿಕ್ ಅಲ್ಲಿ ಫಂಡ್ ಅನ್ನ ಎತ್ತುತ್ತಾ ಇರುವಂತ ಕಾನ್ಸೆಪ್ಟ್. ಅಂದ್ರೆ ತನ್ನ ಬಗ್ಗೆ ಹೇಳ್ಕೊಳ್ಳುವಂತ ಒಂದು ಪತ್ರ ಇರುತ್ತಲ್ವಾ, ಆ ಒಂದು ಶೀಟ್ ಇರುತ್ತಲ್ಲ, ಅದನ್ನ ನಾವು ಪ್ರಾಸ್ಪೆಕ್ಟಸ್ ಅಂತ ಕರಿತೀವಿ. ಸೊ ಇದು ಯೂನಿಟ್ 2. ಯೂನಿಟ್ 3 ಅಂತ ಬಂದಾಗ ಬೇಸಿಕಲಿ ಯೂನಿಟ್ 3 ಅಲ್ಲಿ ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲ್ ಆಫ್ ದ ಕಂಪನೀಸ್ ಬಗ್ಗೆ ಮಾತಾಡುತ್ತೆ ಕಂಪ್ಲೀಟ್ ಆಗಿ. ಯೂನಿಟ್ 3 ಅಂದ್ರೆ ಒಂದು ಕಂಪನಿ ಸ್ಟಾರ್ಟಿಂಗ್ ಇಂದ ಮತ್ತೆ ನಾನು ಕ್ವಿಕ್ ರಿವಿಷನ್ ಮಾಡ್ಕೊಂಡು ಬಂದ್ರೆ, ಯೂನಿಟ್ 1 ಅಲ್ಲಿ ಕಂಪ್ನಿ ಅಂದ್ರೆ ಏನು, ಹಿಸ್ಟ್ರಿ, ಕೈಂಡ್ಸ್, ಅದು ಯಾವ ರೀತಿ ಇರುತ್ತೆ, ಪ್ರಮೋಟರ್ಸ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ. 2ನೇ ಯೂನಿಟ್ ಅಲ್ಲಿ ಅದನ್ನ ಹೇಗೆ ಪ್ರೊಸೀಜರ್ ಯೂಸ್ ಮಾಡಿದ್ರು ಅದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ MOA, AOA, ಇಂಟರ್ನಲ್ ರೂಲ್ಸ್ ರೆಗ್ಯುಲೇಷನ್, ಪ್ರಾಸ್ಪೆಕ್ಟಸ್ ಓದಿದ್ರಿ. 3ನೇ ಯೂನಿಟ್ ಅಲ್ಲಿ ಕಂಪನಿ ಎಲ್ಲ ಎಸ್ಟಾಬ್ಲಿಷ್ ಆಯ್ತು, ಆದ್ರೆ ಈ ಕಂಪ್ನಿ ನಡ್ಸ್ಲಿಕ್ಕೆ ಅಲ್ಲೊಂದು ಮ್ಯಾನೇಜ್ಮೆಂಟ್ ಇರುತ್ತಲ್ಲ, ಆ ಮ್ಯಾನೇಜ್ಮೆಂಟ್ ನ ಬಗ್ಗೆ ಡಿಸ್ಕಷನ್. ಸೊ ಫಸ್ಟ್ ಬಂದ್ಬಿಟ್ಟು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಡೈರೆಕ್ಟರ್ಸ್ ಇರ್ತಾರೆ, ಮೀಟಿಂಗ್ ಗಳು ಹೇಗೆ ಕಂಡಕ್ಟ್ ಆಗುತ್ತೆ ಅಂತ. ಸೊ ಈಗ ಉದಾಹರಣೆಗೆ ಏನಾದ್ರು ಹೇಳ್ಬೇಕು ಅಂತಂದ್ರೆ, ಈಗ ನಮ್ಮ ಕಾನೂನಲ್ಲೂ ಕೂಡ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಸೊ ಅದಾದ್ಮೇಲೆ ನಮ್ಮಲ್ಲೂ ಕೂಡ ಮೀಟಿಂಗ್ಸ್ ಗಳು ನಡೆಯುತ್ತೆ, ಜನರಲ್ ಮೀಟಿಂಗ್ಸ್ ನಡೆಯುತ್ತೆ, ಸ್ಪೆಷಲ್ ಮೀಟಿಂಗ್ಸ್ ನಡೆಯುತ್ತೆ. ಸೊ ರೆಸೊಲ್ಯೂಷನ್ಸ್ ಗಳು ಪಾಸ್ ಮಾಡ್ತೀವಿ ಅಂತಂದ್ರೆ, ಈಗ ನಾವೆಲ್ಲ ಸಣ್ಣ ಪುಟ್ಟ ಟೈಮ್ ಟೇಬಲ್ ಗಳೆಲ್ಲ ಪಾಸ್ ಮಾಡ್ತಿರ್ಬೇಕಾದ್ರೆ ಕ್ರಾಸ್ ಚೆಕ್ ಆಗಿ ಅಷ್ಟಿಗೆ ನಾನು ಸೈನ್ ಮಾಡಿ ರೀತಿ ಸೈನ್ ಮಾಡುವಂತ ನಮ್ದೇ ಇಂಟರ್ನಲ್ ರೂಲ್ಸ್ ಗಳಿರುತ್ತೆ. ಫಸ್ಟ್ ಇಲ್ಲಿ ಕ್ರಾಸ್ ಚೆಕ್ ಆಗ್ಬೇಕು, ಇಲ್ಲಿ SOP ಫಾಲೋ ಮಾಡಬೇಕು. ಸೊ ಆ ರೀತಿಯಾದಂತ ಎಲ್ಲಾ ವಿಷಯಗಳು ಪ್ರತಿ ಒಂದು ಕಂಪನಿಯಲ್ಲೂ ನಡೆಯುತ್ತೆ. ಸೊ ಅದರ ಪ್ರಕಾರ ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲ್ ಆಫ್ ದ ಕಂಪನೀಸ್ ಅಂತ ಬಂದಾಗ ಸೊ ಏನೇನಿರುತ್ತೆ ಅಂತ, ಮೊದಲನೇದು ಬೋರ್ಡ್ ಆಫ್ ಡೈರೆಕ್ಟರ್ಸ್. ಮೇನ್ ಡೈರೆಕ್ಟರ್ಸ್ ಗಳೇನಿರ್ತಾರೆ ಅವ್ರು ಬೋರ್ಡ್ ಆಫ್ ಡೈರೆಕ್ಟರ್ಸ್. ಮೇಜರ್ ಮ್ಯಾಕ್ಸಿಮಮ್ ಪವರ್ಫುಲ್ ಪರ್ಸನ್ಸ್, ಅವರು ಏನ್ ಡಿಸಿಷನ್ ತಗೊಳ್ತಾರೆ ಅದೆಲ್ಲ ಕೆಳಗಡೆ ಮ್ಯಾನೇಜ್ಮೆಂಟ್ ಗೆ ಫಾಲೋ ಹೋಗೋದು. ಇರುವಂತ GM, AGM, VP, CEO ಎಲ್ಲರೂ ಫಾಲೋ ಮಾಡೋದು ಇವ್ರದೇ ಕೆಲಸಗಳು. ಇವ್ರೇನ್ ಡಿಸಿಷನ್ ತಗೊಳ್ತಾರೆ ಅದು. ಸೊ ಅವರ ಪವರ್ಸ್ ಏನು, ಅವರ ಫಂಕ್ಷನ್ಸ್ ಏನು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಂದು ಪವರ್ಸ್ ಗಳು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಸೊ ಜನರಲ್ ಮೀಟಿಂಗ್ಸ್ ಗಳು ಯಾವ ರೀತಿ ನಡೆಯುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೂ ಮತ್ತೆ ಜನರಲ್ ಮೀಟಿಂಗ್ ಎಲ್ಲ ಮೆಂಬರ್ಸ್ ಗಳು ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಅವರ ಪವರ್ಸ್ ಗಳ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಈ ಯೂನಿಟ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಸೊ ನೆಕ್ಸ್ಟ್ ಡೈರೆಕ್ಟರ್ ಬಗ್ಗೆ ನೋಡ್ತೀರಾ. ಆ ಡೈರೆಕ್ಟರ್ ಹೇಗೆ ಅಪಾಯಿಂಟ್ ಆಗ್ತಾನೆ, ಅವನ ಕ್ವಾಲಿಫಿಕೇಶನ್ ಏನು, ಸೊ ಅದಾದ್ಮೇಲೆ ಅವನ ಪೊಸಿಷನ್ ಏನು, ಯಾವ ಸ್ಥಾನದಲ್ಲಿ ಇರ್ತಾನೆ, ಎಷ್ಟು ಪವರ್ ಇರುತ್ತೆ. ಸೊ ಅದಾದ್ಮೇಲೆ ಅವನ ಒಂದು ಪವರ್ಸ್ ಅಂಡ್ ಡ್ಯೂಟೀಸ್ ಆಫ್ ಡೈರೆಕ್ಟರ್ಸ್ ಗಳನ್ನ ನೋಡ್ತಾ ಹೋಗ್ತೀರಾ. ಸೊ ಅವನಿಗೆ ಏನು ಸಂಭಾವನೆನ ನಾವು ಕೊಡ್ತೀವಿ, ಏನ್ ಸಂಬಳನ ನಾವು ಕೊಡ್ತೀವಿ, ಹೇಗೆ ಅವನನ್ನ ತೆಗೆದು ಹಾಕ್ಬಹುದು, ರಿಮೂವ್ ಹೇಗೆ ಮಾಡಬಹುದು. ಸೊ ಇದನ್ನು ಕೂಡ ಈ ಕಾನ್ಸೆಪ್ಟ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಸೊ ನೆಕ್ಸ್ಟ್ ಬಂತಾರೆ ಮೀಟಿಂಗ್ಸ್ ಬಗ್ಗೆ ಮಾತಾಡ್ತೀನಿ ನಾನು. ಮೀಟಿಂಗ್ಸ್ ಗಳು ಹೇಗೆ ನಡೆಯುತ್ತೆ ಏನು ಎಲ್ಲ ಅಂತ ನೋಡ್ತಾ ಹೋಗ್ತೀರಾ. ಮೀಟಿಂಗ್ಸ್ ಗಳಲ್ಲಿ ಮೀಟಿಂಗ್ಸ್ ಆಫ್ ಬೋರ್ಡ್ ಅಂಡ್ ಕಮಿಟೀಸ್ ಅಂತ ಇದೆ. ಹಾಗೆ ಒಂದೇ ನಿಮಿಷ ಪಾಸ್ ಮಾಡಿ.
ಸಾರಿ, ಒಂದು ಕಾಲ್ ಇತ್ತು. ಮೀಟಿಂಗ್ಸ್ ಹತ್ರ ನಿಲ್ಸಿದ್ದೆ ನಾನು. ಥರ್ಡ್ ಯೂನಿಟ್ ಮಾತಾಡ್ತಾ ಇದ್ದೆ. ಥರ್ಡ್ ಯೂನಿಟ್ನಲ್ಲಿ ಮೀಟಿಂಗ್ಸ್ ಮೀಟಿಂಗ್ಸ್ನ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗ್ತೀರಾ. ಮೀಟಿಂಗ್ಸ್ಗಳಲ್ಲಿ ಯಾವ್ಯಾವ ಥರದಾದಂಥ ಮೀಟಿಂಗ್ಸ್ಗಳಿದೆ. ಅದರಲ್ಲಿ ಬೋರ್ಡ್ ಮೀಟಿಂಗ್ ಬರುತ್ತೆ, ಕಮಿಟಿ ಮೀಟಿಂಗ್ ಬರುತ್ತೆ, ಅದು ಬಿಟ್ಟು ಇನ್ನೂ ಸುಮಾರು ಮೀಟಿಂಗ್ಸ್ಗಳು ಬರುತ್ತೆ. ಜನರಲ್ ಮೀಟಿಂಗ್, ರೆಸೊಲ್ಯೂಷನ್ ಮೀಟಿಂಗ್, ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದ್ರ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗ್ತೀರಾ. ಪ್ರೊಸೀಜರ್ನ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀರಾ. ಹೇಗೆ ಕನ್ವೆ ಮಾಡ್ತಾರೆ ಮೀಟಿಂಗ್ಗಳಲ್ಲಿ, ಅಥವಾ ಏನು ವೋಟಿಂಗ್ ಪವರ್ನ ಅಥವಾ ಏನಾದ್ರು ಬೋರ್ಡ್ ಆಫ್ ಡೈರೆಕ್ಟರ್ ಪವರ್ ಇಂದನ ಯಾವ ರೀತಿ ಮೀಟಿಂಗ್ಸ್ಗಳೆಲ್ಲ ಕನ್ವಿನ್ಸ್ ಆಗುತ್ತೆ, ಸೊ ಯಾವ ಡಿಸ್ಕಷನ್ ಆಧಾರದ ಮೇಲೆ ನಡೆಯುತ್ತೆ ಅಂತ. ಸೊ ಜನರಲ್ ಅಂಡ್ ಅದರ್ ಮೀಟಿಂಗ್ಸ್ಗಳು ಯಾವ್ಯಾವ ರೀತಿ ನಡೆಯುತ್ತೆ ಅಂತ. ರೆಸೊಲ್ಯೂಷನ್ಸ್ಗಳು ಯಾವ್ಯಾವ ರೀತಿ ಪಾಸ್ ಆಗುತ್ತೆ ಅಂತ. ರೆಸೊಲ್ಯೂಷನ್ಸ್ ಅಂದ್ರೆ ಇಂಟರ್ನಲ್ ಆರ್ಡರ್ಸ್ಗಳು, ಇಂಟರ್ನಲ್ ಒಂದು ಅವ್ರದೇ ಒಂದಾದಂಥ ಕಂಪನಿಯಲ್ಲಿ ಏನಾದರೂ ಒಂದು ಆರ್ಡರ್ಸ್ಗಳನ್ನು ಪಾಸ್ ಮಾಡ್ಬೇಕಾದ್ರೆ ಯಾವ ರೀತಿ ಪಾಸ್ ಆಗುತ್ತೆ ಅಂತ. ಮೀಟಿಂಗ್ ಅಲ್ಲಿ ನಡೀತಾ ಇರಬೇಕಾದ್ರೆ ಎಲ್ಲರೂ ಒಪ್ಕೊಳ್ಳೇಬೇಕಂತಿಲ್ಲ, ಅಪೋಸು ಕೂಡ ಮಾಡ್ತಾರೆ. ಸೊ ನಾವು ಅದನ್ನೇ ಅಪ್ರೆಷನ್ ಅಂತ ಕರಿತೀವಿ. ಸಮ್ಟೈಮ್ಸ್ ಮ್ಯಾನೇಜ್ಮೆಂಟ್ ಪಕ್ಕ ಇರಬೇಕು ಅಂತ ಏನಿಲ್ಲ, ಮಿಸ್ಮ್ಯಾನೇಜ್ಮೆಂಟು ಆಗುತ್ತೆ ಕಂಪನಿ ಅಂತಂದಾಗ. ಸೊ ಅದನ್ನು ನಾವು ಮಿಸ್ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಇದಾದ್ಮೇಲೆ ಲಾಸ್ಟ್ ಒಂದು ಕಾನ್ಸೆಪ್ಟ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆ, CSR ಅಂತ ಕರಿತೀವಿ. ಸೊ ಹೈಯೆಸ್ಟ್ ಪ್ರಾಫಿಟ್ ಬರ್ತಾ ಇದೆ ಅಂತಂದ್ರೆ ಕಂಪನಿಯವರು ತಮ್ಮ ಪ್ರಾಫಿಟ್ ಅಲ್ಲಿ ಒಂದಿಷ್ಟನ್ನ ಶೇರ್ ಮಾಡಬೇಕಾಗುತ್ತೆ. ಅದನ್ನ ಯೂನಿಟ್ 3 ಅಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಯೂನಿಟ್ 3 ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂಡ್ ಮೀಟಿಂಗ್ಸ್, ಈ ವಿಷಯಗಳನ್ನ ನೋಡ್ತಾ ಹೋಗ್ತೀರಾ. ಯೂನಿಟ್ 4 ಅಂತ ಬಂದಾಗ, ಯೂನಿಟ್ 4 ನಲ್ಲಿ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಆಫ್ ದ ಕಂಪನಿ ಬಗ್ಗೆ ನೋಡ್ತಾ ಹೋಗ್ತೀರಾ. ಯೂನಿಟ್ 4 ನಲ್ಲಿ ಅಂದ್ರೆ ಫಸ್ಟ್ ಯೂನಿಟ್ ಅಲ್ಲಿ ಒಂದಿಷ್ಟು ಇಂಟ್ರೊಡಕ್ಷನ್, ಸೆಕೆಂಡ್ ಯೂನಿಟ್ ಅಲ್ಲಿ ಈ ಹೇಗೆ ಪ್ರೊಸೀಜರ್ ರಿಜಿಸ್ಟ್ರೇಷನ್ ಮಾಡ್ತಾರೆ, MOA ಎದ್ ನೋಡಿದ್ರಿ. ಥರ್ಡ್ ಯೂನಿಟ್ ಅಂತ ಬಂದಾಗ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡಿದ್ರಿ. ಸೊ ಫೋರ್ತ್ ಯೂನಿಟ್ ಬರ್ತಾ ಇದ್ದೀರಾ ಅಂದಾಗ ಫಂಡ್ ಬಗ್ಗೆನೂ ನೋಡ್ಬೇಕಲ್ವಾ. ಅಂದ್ರೆ ಯಾವ್ಯಾವ ರೀತಿ ಫಂಡ್, ದುಡ್ಡು ಎಲ್ಲಿಂದ ಬರುತ್ತೆ. ಸೊ ದುಡ್ಡು ಬೇಕಲ್ಲ ಒಂದು ಕಂಪ್ನಿ ನಡೆಸಲಿಕ್ಕೆ. ದುಡ್ಡಿನ ಮೂವ್ಮೆಂಟ್ ಬಗ್ಗೆ ಫೋರ್ತ್ ಯೂನಿಟ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಓಕೆ, ಸೊ ಫೋರ್ತ್ ಯೂನಿಟ್ ಹೆಡ್ಡಿಂಗ್ ಇದೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಆಫ್ ದ ಕಂಪನಿ. ಅಂದ್ರೆ ಒಂದು ಕಂಪನಿಯ ಹಣಕಾಸು ರಚನೆ ಹೇಗಿರುತ್ತೆ ಅನ್ನುವಂಥದ್ದು ಫೋರ್ತ್ ಯೂನಿಟ್ ಅಲ್ಲಿ ನೋಡ್ತೀರಾ. ಸೊ ಫಂಡೇ ಮುಖ್ಯ ಅಲ್ಲ, ಯಾವುದೇ ಕಂಪ್ನಿ ನಡೆಸಲಿ ಏನೇ ನಡೆಸಲಿ. ಸೊ ಕ್ಯಾಪಿಟಲ್ಸ್ಗಳಿಗಿರುವಂತ ಸೋರ್ಸ್ ಏನು, ಸೊ ಯಾವ ರೀತಿಯಾದಂತ ಸೋರ್ಸ್ ಇದೆ ಒಂದು ಕ್ಯಾಪಿಟಲ್ ಗೇನ್. ನಾವು ಕ್ಯಾಪಿಟಲ್ ಮೀನ್ಸ್ ಬಂಡವಾಳ, ಆಯ್ತಾ. ಇದನ್ನ ಕನ್ನಡದಲ್ಲಿ ಹೇಳಿದಾಗಲೇ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಕಂಪ್ನಿ ನಡೆಸಬೇಕು ಅಂತಂದ್ರೆ ಬಂಡವಾಳ ಬೇಕಲ್ವಾ. ಸೊ ಈ ಬಂಡವಾಳ ಯಾವ ಯಾವ ಒಂದು ಮೂಲದಿಂದ ಬರುತ್ತೆ. ಸೊ ಯಾವ ಯಾವ ಮೂಲದಿಂದ ಬರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಬಂಡವಾಳ ಫಸ್ಟ್ ಥಿಂಗ್ ಶೇರ್ಸ್ಗಳಿಂದ ಬರುತ್ತೆ. ಶೇರ್ ಮಾರ್ಕೆಟ್ ಕೇಳಿರ್ತೀರಾ, BSE NSE ಇವೆಲ್ಲ ಕೇಳಿರ್ತೀರಾ. ಶೇರ್ ಮಾರ್ಕೆಟ್ ಅಕೌಂಟ್ಸ್ ಏಜೆನ್ಸೀಸ್, ಜಿರೋದಾ, ಈ ರೀತಿ ಎಲ್ಲ ಇದರಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲೇ ಆಗಲಿ ಶೇರ್ ಮಾರ್ಕೆಟ್ ಬಗ್ಗೆ ಎಲ್ರಿಗೂ ಗೊತ್ತು. ಸೊ ಶೇರ್ ಮಾರ್ಕೆಟ್ ಇಂದ ಕಂಪ್ನೀಸ್ಗಳಿಗೆ ಬಂಡವಾಳ ಬರುತ್ತೆ. ಅದನ್ನ ತಗೊಂಡು ಅವ್ರು ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ನ ಗೇನ್ ಮಾಡ್ತಾರೆ. ಸೊ ಈಗ ಆ ರೀತಿ ಇದ್ದಾಗ ಶೇರ್ಸ್ ಅಂದ್ರೆ ಏನು, ಆ ಶೇರ್ಸ್ ನ ಟೈಪ್ಸ್ ಏನು, ಆ ಶೇರ್ಸ್ ಯಾವ ರೀತಿ ಅಲಾಟ್ ಮಾಡ್ತಾರೆ, ಆ ಶೇರ್ಸ್ ನ ಹೇಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಶೇರ್ಸ್ ಹೋಲ್ಡರ್ಸ್ಗಳ ರೈಟ್ಸ್ ಏನು, ಪ್ರಿವಿಲೇಜಸ್ಗಳೇನು, ಸವಲತ್ತುಗಳೇನು, ಹಕ್ಕುಗಳೇನು, ಈ ಒಂದು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀರಾ. ಸೊ ಅದಾದ್ಮೇಲೆ ಡಿವಿಡೆಂಡ್ಸ್ ನ ಬಗ್ಗೆನೂ ಕೂಡ ಕಲಿತಾ ಹೋಗ್ತೀರಾ. ಡಿವಿಡೆಂಡ್ಸ್ ಇದು ಕೂಡ ಒಂದು ಸೋರ್ಸು ಕಂಪನಿಗಳಿಗೆ. ಸೊ ಇದನ್ನ ಪೇಮೆಂಟ್ ಡಿಕ್ಲರೇಷನ್ ಡಿವಿಡೆಂಡ್ಸ್ಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ. ಆಮೇಲೆ ಡಿಬೆಂಚರ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಗೌರ್ಮೆಂಟ್ನವರು ಒಂದಿಷ್ಟು ಇದನ್ನ ಕೊಟ್ಟು ಅದನ್ನ ವೆಯ್ಟ್ ಮಾಡಿಸ್ಕೊಂಡು ಆಮೇಲೆ ಅದರಿಂದ ಒಂದಿಷ್ಟು ದುಡ್ಡು ಎತ್ತುತ್ತಾರೆ. ಸೊ ಅದನ್ನ ಡಿಬೆಂಚರ್ಸ್ ಅಂತೀವಿ. ಸೊ ಆ ಡಿಬೆಂಚರ್ಸ್ ನ ಬಗ್ಗೆನೂ ಕೂಡ ನೋಡ್ತಾ ಹೋಗ್ತೀರಾ. ಸೊ ಆ ಡಿಬೆಂಚರ್ಸ್ ನಿಂದ ಹೇಗೆ ಫಂಡ್ ಅನ್ನು ಎತ್ತುತ್ತಾರೆ ಅಂತ. ಸೊ ಆಮೇಲೆ ಒಂದು ಫ್ಲೋಟಿಂಗ್ ಚಾರ್ಜಸ್ ಅಂತ ಇದೆ. ನಾವು ಎಷ್ಟು ದಿನ ಅಲ್ಲಿ ದುಡ್ಡು ಇಟ್ಟಿರ್ತೀವೋ ಅದ್ರ ಮೇಲಿನ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅದೆಲ್ಲ ಕ್ಯಾಲ್ಕುಲೇಷನ್ ಇದೆ. ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಫ್ಲೋಟಿಂಗ್ ಚಾರ್ಜಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀರಾ. ಆಮೇಲೆ ಡಿಬೆಂಚರ್ಸ್ ಏನಿರುತ್ತಲ್ವಾ, ಆ ಡಿಬೆಂಚರ್ಸ್ಗಳಿಗೆ ಟ್ರಸ್ಟಿ ಮತ್ತೆ ಅವರ ಒಂದು ಬೇರೆ ಡ್ಯೂಟೀಸ್ಗಳು ಏನೇನಿರುತ್ತೆ, ಅವರ ಒಂದು ಕರ್ತವ್ಯಗಳು. ಅಂದ್ರೆ ಡಿಬೆಂಚರ್ಸ್ ನೋಡ್ಕೊಳ್ಳಿಕ್ಕೆ ಟ್ರಸ್ಟಿನ ಅಪಾಯಿಂಟ್ ಮಾಡಿದಾಗ ಅವರ ಡ್ಯೂಟೀಸ್ಗಳೇನಿರುತ್ತೆ, ಅವರ ಕರ್ತವ್ಯಗಳೇನಿರುತ್ತೆ, ಅದನ್ನ ಕೂಡ ನೋಡ್ತಾ ಹೋಗ್ತೀರಾ. ಸೊ ಆ ಡಿಬೆಂಚರ್ಸ್ಗಳ ಕೈಂಡ್ಸ್ ಏನೇನಿದೆ, ಆ ಡಿಬೆಂಚರ್ಸ್ಗಳ ಪ್ರಕಾರಗಳೇನೇನಿದೆ. ಸೊ ಇಫ್ ಇನ್ ಕೇಸ್ ಏನಾದರೂ ಸಮಸ್ಯೆ ಆದಾಗ ಡಿಬೆಂಚರ್ ಹೋಲ್ಡರ್ಗಳಿಗೆ ಸೊ ಯಾವ ರೀತಿಯಾಗಿ ರೆಮಿಡೀಸ್ಗಳನ್ನ ಕೊಡ್ಲಾಗ್ತದೆ, ಸೊ ಅದನ್ನು ನೋಡ್ತೀರಾ. ಸೊ ಅದಾದ್ಮೇಲೆ ರಿಡಂಪ್ಷನ್ ಆಫ್ ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ ಬೈ ಕಂಪನೀಸ್ ಅಂತ ಇದೆ. ಸೊ ಅಂದ್ರೆ ಕಂಪನಿ ಕಡೆಯಿಂದ ಏನಾದರೂ ಡೆಪಾಸಿಟ್ ಮಾಡಿಸ್ಕೊಂಡಿದ್ರೆ ಸೊ ಅದನ್ನ ಹೇಗೆ ವಾಪಸ್ ತಗೊಳ್ತೀರಾ, ಅಂದ್ರೆ ಅಲ್ಲಿಂದ ಹೊರಗೆ ಕ್ಲೇಮ್ ಮಾಡ್ಕೊಂಡು ಹೊರಗೆ ತಗೊಳ್ತೀರಾ ಅನ್ನೋಂಥ ವಿಷಯ ನೋಡ್ತೀರಾ. ಅಸೆಟ್ಸ್ ಚಾರ್ಜ್ ಆನ್ ಅಸೆಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಆಸ್ತಿಯ ಮೇಲಿನ ಒಂದು ಶುಲ್ಕ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದನ್ನು ಕೂಡ ನೋಡ್ತಾ ಹೋಗ್ತೀರಾ.
ಇದರಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಿದೆ ಅದನ್ನ ಟಾರ್ಗೆಟ್ ಮಾಡಿಬಿಟ್ಟೆ ನಾನು ಕ್ಲಾಸ್ ಮಾಡಿದ್ದೇನೆ. ಎಲ್ಲದಕ್ಕೂ ಎಂತೆಲ್ಲ ಕೆಡ್ಸ್ಕೊಳ್ಳೋದು ಬೇಡ, ಸಿಲೆಬಸ್ ಕಾಪಿಯ ಒಂದು ಬ್ರೀಫ್ ಐಡಿಯಾ ಇರಲಿ ಅಂತ ಹೇಳಿದ್ದು. ಸೊ ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಆಯ್ತು, ಸೆಕೆಂಡ್ ಯೂನಿಟ್ ಒಂದಿಷ್ಟು ಎಮ್ ಅವಿಲ್ಲ ಪ್ರೊಸೀಜರ್ ಎಸ್ಟಾಬ್ಲಿಷ್ಮೆಂಟ್ ಆಯ್ತು, ಮೂರನೇ ಯೂನಿಟ್ ಮ್ಯಾನೇಜ್ಮೆಂಟ್ ಕಲ್ತ್ರಿ, ನಾಲ್ಕನೇ ಯೂನಿಟ್ ದುಡ್ಡಿನ ವ್ಯವಹಾರದ ಬಗ್ಗೆ ಕಲ್ತ್ರಿ, ಫೈನಾನ್ಸ್ ನ ಬಗ್ಗೆ. ಸೊ ಲಾಸ್ಟ್ ಯೂನಿಟ್ ಎಲ್ಲಾ ಮುಗ್ದ್ಮೇಲೆ ಮತ್ ಕಂಪನಿನ ಬಂದ್ ಮಾಡೋದ್ರ ಬಗ್ಗೆನೂ ಕಲಿಬೇಕಲ್ಲ. ಅಂದ್ರೆ ಕಂಪನಿ ಹೇಗೆ ವೈಂಡ್ ಅಪ್ ಮಾಡ್ತೀರಾ, ಕಂಪನಿ ಕ್ಲೋಸ್ ಹೇಗೆ ಮಾಡ್ತೀರಾ, ಅಥವಾ ಒಂದು ಕಂಪನಿ ಇನ್ನೊಂದು ಕಂಪನಿ ಜೊತೆ ಸೇರ್ಕೊಳ್ಳೋದು ಹೇಗೆ ಸೇರ್ಕೊಳ್ಳುತ್ತೆ, ಅದು ನಾವು ಅಮಾಲ್ಗನೇಷನ್ ಅಂತ ಕರಿತೀವಿ. ಸೊ ಹೇಗೆ ಒಂದು ಕಂಪನಿ ಇನ್ನೊಂದು ಕಂಪನಿ ಸಂಯೋಜನೆ ಆಗುತ್ತೆ, ಹೇಗೆ ಸೇರ್ಕೊಳ್ಳುತ್ತೆ, ಹೇಗೆ ಕ್ಲೋಸ್ ಆಗುತ್ತೆ, ವೈಂಡ್ ಅಪ್ ಆಗುತ್ತೆ, ಅಥವಾ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಕಂಪನಿ, ಮತ್ತೆ ಇನ್ನೊಂದು ಸ್ವಲ್ಪ ಚೇಂಜಸ್ಗಳು ಮಾಡಿಬಿಟ್ಟು ರೀಕನ್ಸ್ಟ್ರಕ್ಟ್ ಹೇಗೆ ಮಾಡ್ತೀರಾ, ಈ ಎಲ್ಲಾ ವಿಷಯಗಳನ್ನ ನೀವು ಯೂನಿಟ್ ನಂಬರ್ 5 ಅಲ್ಲಿ ಕಲಿತಾ ಹೋಗ್ತೀರಾ. ಸೊ ಆಲ್ರೆಡಿ ಹೆಡ್ಡಿಂಗ್ ಅಲ್ಲೇ ನಾನು ಹೇಳ್ದ ಹಾಗೆ, ಸೊ ನೀವು ಕಲಿಯುವಂತ ವಿಷಯಗಳು ಯಾವುದು, ರೀಕನ್ಸ್ಟ್ರಕ್ಷನ್ ಪುನರ್ ನಿರ್ಮಾಣ ಮಾಡುವಂಥದ್ದು, ರಿಹ್ಯಾಬಿಲಿಟೇಷನ್ ಅಂಡ್ ಅಮಾಲ್ಗೇಷನ್ ಪುನರ್ವಸತಿ ಮತ್ತು ಸಂಯೋಜನೆ. ಸೊ ಈ ಒಂದು 3 ಕಾನ್ಸೆಪ್ಟ್ ನ ಬಗ್ಗೆ, ಈ ಕಾನ್ಸೆಪ್ಟ್ಸ್ ಗಳಂತಂದ್ರೆ ಏನಂತ ಕಲಿತೀರಾ. ಸೊ ಇಫ್ ಇನ್ ಕೇಸ್ ಏನಾದ್ರೂ ಡಿಸ್ಪ್ಯೂಟ್ಗಳು ಬಂದಾಗ ನೀವೆಲ್ಲಾದ್ರೂ ಹೋಗ್ಲಿಕ್ಕೆ ಕೋರ್ಟ್ ಗೀಟ್ ಕಚೇರಿ ಬೇಕಲ್ಲ. ಸೊ ಅದಕ್ಕೆ ಅದೊಂದು ಕೋರ್ಟ್ ಮಾಡಿದ್ದಾರೆ, ಕೋರ್ಟ್ಸ್ ಅಥವಾ NCLT ಅಂತ ಕರಿತೀವಿ ನಾವು, ನ್ಯಾಷನಲ್ ಕ್ಲೈಮ್ ಟ್ರಿಬ್ಯುನಲ್ಸ್ ಗಳೆಲ್ಲ ಇರುತ್ತೆ. ಸೊ ಅಂತ ಕಡೆ ಹೋಗ್ಬಿಟ್ಟು ಅದನ್ನ ಕ್ಲೈಮ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ವಿಚಾರಗಳು ಮಾಡ್ತೀರಾ. ಸೊ ಅದ್ರ ಬಗ್ಗೆನೂ ಕೂಡ ಕಲಿತಾ ಹೋಗ್ತೀರಾ. ಆ ಕೋರ್ಟ್ಸ್ ನ ಪವರ್ಸ್ ಏನು, ಫಂಕ್ಷನ್ಸ್ ಏನು, ಜ್ಯೂರಿಸ್ಡಿಕ್ಷನ್ ಏನು ಅದ್ ಕಲಿತೀರಾ. ಸೊ ಒಬ್ಲಿಗೇಷನ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡ್ತಿರ್ಬೇಕಾದ್ರೆ ಯಾವ ಯಾವ ರೀತಿಯಾದಂತ ರೈಟ್ಸ್ ಗಳಿದೆ, ಯಾವ ಯಾವ ರೀತಿಯಾದಂತ ಒಬ್ಲಿಗೇಷನ್ಸ್ ಗಳಿದೆ, ಬಾಧ್ಯತೆಗಳು ಮತ್ತೆ ನಿಯೋಜನೆ ಮಾಡ್ಬೇಕಾದ್ರೆ ಏನೇನ್ ಫ್ಯಾಕ್ಟ್ಸ್ ಗಳನ್ನ ಸರ್ಕಮ್ಟೆನ್ಸಸ್ ಗಳನ್ನ ಕನ್ಸಿಡರ್ ಮಾಡ್ತೀವಿ ಅಂತ ನೋಡ್ತೀರಾ. ಸೊ ಅದಾದ್ಮೇಲೆ ಮೈನಾರಿಟಿಯ ಇಂಟ್ರೆಸ್ಟ್ ಬಗ್ಗೆ ಓದ್ತೀರಾ. ಇಲ್ಲಿ ಯಾರು ಮೈನಾರಿಟಿ ಅಂದ್ರೆ, ನೀವು ಕೇಳಿದ ರೀತಿಯಲ್ಲಿ ಮೈನಾರಿಟಿಯಲ್ಲಿ ಧರ್ಮದ ರೀತಿಯಲ್ಲಿ ಮೈನಾರಿಟಿ ಮಾತಾಡ್ತಾ ಇಲ್ಲ. ಇಲ್ಲಿ ಮೈನಾರಿಟಿ ಮಾತಾಡ್ತಾ ಇರೋದು ಯಾರು, ಅಲ್ಪಸಂಖ್ಯಾತ ಹಿತಾಸಕ್ತಿ ಅಂದ್ರೆ ಕ್ಲಾರಿಟಿ ಕೊಟ್ಟಿರ್ತೇನೆ. ಇಲ್ಲಿನ ಮೈನಾರಿಟಿ ಇಂಟ್ರೆಸ್ಟ್ ಯಾರು, ಇಲ್ಲಿನ ಒಂದು ಅಲ್ಪಸಂಖ್ಯಾತರ ಹಿತಾಸಕ್ತಿ ಯಾರು ಅಂದ್ರೆ, ಒಂದು ಕಂಪನಿ ಅಂತ ಬಂದಾಗ ಕೆಲವರು ಓನರ್ಸ್ಗಳು ಸುಮಾರು ಜನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿರ್ತಾರೆ ಶೇರ್ಸ್ಗಳು. ಸೊ ಒಂದು 90% ಶೇರು ಒಬ್ರ ಹತ್ರ ಇದೆ. ಓಕೆ, ಇನ್ನು ಉಳಿದಿರುವಂತ 1%, 2%, 3%, 4% ಅಂತೇಳಿ ಇನ್ನು 10% ಶೇರು ಒಂದು 5 ಜನ ಹಂಚ್ಕೊಂಡಿದ್ದಾರೆ. ಇದರಲ್ಲಿ ತುಂಬಾ ಕಡಿಮೆ ಶೇರ್ ಇರುವಂತವ್ರನ್ನ ನಾವು ಮೈನಾರಿಟಿ ಅಂತ ಕರಿತೀವಿ, ಮೈನಾರಿಟಿ ಶೇರ್ ಹೋಲ್ಡರ್ಸ್. ಸೊ ಇವ್ ನನ್ನ ಹತ್ರ ತುಂಬಾ ಜಾಸ್ತಿ ಶೇರ್ ಇದೆ ಅಂತ ಇವ್ನ್ ಏನ್ ಬರುತ್ತೆ ಅದು ಇಷ್ಟ ಅದನ್ನ ಮಾಡ್ತಾ ಹೋದ ಅಂತಂದ್ರೆ ಇವ್ರ ಇಂಟ್ರೆಸ್ಟ್ ನೋಡ್ಬೇಕಲ್ಲ, ಕಡಿಮೆ ಶೇರ್ಸ್ ಇದ್ರು ಕೂಡ. ಸೊ ಆ ಒಂದು ವಿಚಾರದಲ್ಲಿ ಯಾವ ರೀತಿ ಅವ್ರನ್ನ ಟೇಕ್ ಓವರ್ ಮಾಡ್ಬೇಕಾದ್ರೆ, ಅಕ್ವೈಸೇಷನ್ ಮಾಡ್ಬೇಕಾದ್ರೆ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕು ಅಂತ. ಸೊ ಇವ್ರದ್ದು ಕಡಿಮೆ ಇದೆ ಅಂತೇಳಿ ಇವ್ನು ಫೋರ್ಸಬಲಿ ಕಡಿಮೆ ದುಡ್ಡಿಗೆ ಇವ್ರ ಶೇರ್ಸ್ ಗಳನ್ನ ಕೊಂಡ್ಕೊಳ್ಳೋದು, ಈ ವಿಷಯದ ಬಗ್ಗೆ ಎಲ್ಲ ಡಿಸ್ಕಷನ್ ಇದೆ. ಆಮೇಲೆ ಕೊನೆಯದಾಗಿ ವೈಂಡ್ ಅಪ್ ಮಾಡುವಂಥದ್ದು ಅಂದ್ರೆ ಬಂದ್ ಮಾಡುವಂಥದ್ದು, ಮುಕ್ತಾಯ ಮಾಡುವಂಥದ್ದು, ಕ್ಲೋಸ್ ಮಾಡುವಂಥದ್ದು. ಸೊ ಅದ್ರ ಬಗ್ಗೆ ನೋಡ್ತೀರಾ. ಸೊ ಮೇನ್ಲಿ ಯಾವ ಯಾವ ಒಂದು ಮೋಡ್ಸ್ಗಳು ವೈಂಡ್ ಅಪ್ ಮಾಡ್ಲಿಕ್ಕಿದೆ ಅನ್ನುವಂಥದ್ದು ನೋಡ್ತೀರಾ. ಇಂಪಾರ್ಟೆಂಟ್ ಎಕ್ಸಾಮ್ ನಲ್ಲಿ ಎನಿಯೋ ಇನ್ 5 minutes ಅಲ್ಲಿ ನಾನು ಹೇಳ್ತೇನೆ ಪ್ರತಿಯೊಂದು ಕ್ವಶನ್ ಯಾವ್ದಾವ್ದು ಇಂಪಾರ್ಟೆಂಟ್ ಇದೆ ಅಂತ. ಸೊ ನೆಕ್ಸ್ಟ್ ಈ ವೈಂಡ್ ಅಪ್ಪಿಗೆ ಯಾರ್ಯಾರು ಅಪ್ಲೈ ಮಾಡಬಹುದು ಅಂದ್ರೆ, ನಾನು ಕಂಪನಿ ಕ್ಲೋಸ್ ಮಾಡ್ತೀನಿ ಅಂತಂದ್ರೆ ಯಾರ್ಯಾರು ಅರ್ಜಿಗಳನ್ನ ಸಲ್ಲಿಸಬಹುದು, ಆಮೇಲೆ ಏನೇನು ಪ್ರೊಸೀಜರ್ಸ್ ಗಳನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ ಬೇರೆ ಬೇರೆ ರೀತಿಯಾದಂತ ಒಂದು ಬೇರೆ ಬೇರೆ ವಿಧಾನಗಳಲ್ಲಿ, ಈ ವಿಷಯಗಳನ್ನ ಯೂನಿಟ್ 5 ಅಲ್ಲಿ ಕಲಿತೀರಾ. ಸೊ ಯೂನಿಟ್ 5 ಅಲ್ಲಿ ಬೇಸಿಕಲಿ ರೀಕನ್ಸ್ಟ್ರಕ್ಷನ್ ಮಾಡೋದು, ಅಮಾಲ್ಗೇಷನ್ ಮಾಡೋದು, ವೈಂಡ್ ಅಪ್ ಮಾಡೋದು, ಈ ವಿಷಯಗಳನ್ನ ಯೂನಿಟ್ 5 ಅಲ್ಲಿ ನೀವೆಲ್ಲ ಕಲಿತಾ ಹೋಗ್ತೀರಾ. ಸೊ ಇದು ಯೂನಿಟ್ 1, 2, 3, 4 ನ ಬಗ್ಗೆ, 4, 5 ನ ಬಗ್ಗೆ. ಸೊ ಒನ್ಸ್ ಅಗೇನ್ ನಾವು ಮತ್ತೆ ಯೂನಿಟ್ಸ್ ಗಳನ್ನ ನೋಡೋಣ ಅಂತಂದ್ರೆ ಸಿಂಗಲ್ ಲೈನ್ ಅಲ್ಲಿ. ಸೊ ಫಸ್ಟ್ ಯೂನಿಟ್ ಅಲ್ಲಿ ಕಂಪ್ನಿ ಲಾ ಅಂತಂದ್ರೆ ಏನು, ಏನ್ ಮಾತಾಡುತ್ತೆ ಕಂಪ್ನಿ ಲಾ, ಹಿಸ್ಟ್ರಿ, ಇಂಟ್ರೊಡಕ್ಷನ್, ನೇಚರ್, ಕಾನ್ಸೆಪ್ಟ್, ಕೈಂಡ್ಸ್, ಈ ರೀತಿ ಸಿಂಪಲ್ ಕಾನ್ಸೆಪ್ಟ್, ಇಂಟ್ರೊಡಕ್ಷನ್ ಕಾನ್ಸೆಪ್ಟ್. ಯೂನಿಟ್ 2 ಅಂತ ಬಂದಾಗ ಒಂದ್ ಸ್ವಲ್ಪ ಹೇಗೆ ಕಂಪನಿನ ಹುಟ್ಟಾಕೋದು, ಸರ್ಟಿಫಿಕೇಟ್ ಹೇಗೆ ತಗೊಳ್ಳೋದು, ಪ್ರೊಸೀಜರ್ ಹೇಗೆ ಮೇಂಟೈನ್ ಮಾಡೋದು, MOA, AOA, ಇಂಡೋರ್ ಮ್ಯಾನೇಜ್ಮೆಂಟ್, ಪ್ರಾಸ್ಪೆಕ್ಟ್ ವಿಷಯಗಳನ್ನ ನೋಡ್ತೀರಾ. ಮೂರನೇದ್ ಬಂದಾಗ ಕಂಪನಿಯನ್ನ ಹುಟ್ಟಾಕಾಯ್ತು, ಕಂಪನಿಯ ಮ್ಯಾನೇಜ್ಮೆಂಟ್ ಹೇಗಿರ್ಬೇಕು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೇಗಿರ್ಬೇಕು, ಡೈರೆಕ್ಟರ್ಸ್ ಹೇಗಿರ್ಬೇಕು, ಮೀಟಿಂಗ್ಸ್ ಗಳೇ ಕಂಡಕ್ಟ್ ಮಾಡ್ಬೇಕಂತ ನೋಡ್ತೀರಾ. 4ನೇ ಯೂನಿಟ್ ಬಂದಾಗ ಫಂಡ್ಗಳ ಬಗ್ಗೆ ಮಾತಾಡ್ತೀರಾ, ದುಡ್ಡಿನ ಬಗ್ಗೆ ಮಾತಾಡ್ತೀರಾ, ಹಣಕಾಸಿನ ಬಗ್ಗೆ ಮಾತಾಡ್ತೀರಾ. ಏನೇನ್ ಸೋರ್ಸ್ಗಳಿದೆ, ಶೇರ್ಸ್, ಡಿವಿಡೆಂಡ್ಸ್, ಡಿಬೆಂಚರ್ಸ್, ಆಮೇಲೆ ಅವ್ರಿಗಾಗುವಂತ ಲಾಸಸ್ಗಳಿಗೆ ಯಾವ ರೀತಿ ಕಾಂಪನ್ಸೇಷನ್ ಕೊಡ್ತಾರೆ. ಸೊ ಈ ರೀತಿ ಎಲ್ಲಾ ವಿಷಯಗಳನ್ನ ಮಾತಾಡ್ತಾ ಹೋಗ್ತೀರಾ. ಫೈನಲಿ ಯೂನಿಟ್ 5 ಅಂತ ಬಂದಾಗ ಯೂನಿಟ್ 5 ಅಲ್ಲಿ ಕ್ಲೋಸ್ ಮಾಡೋದ್ರ ಬಗ್ಗೆ ಮಾತಾಡ್ತೀರಾ. ವೈಂಡ್ ಅಪ್ ಹೇಗ್ ಮಾಡ್ತೀರಾ, ರೀಕನ್ಸ್ಟ್ರಕ್ಷನ್ ಹೇಗ್ ಮಾಡ್ತೀರಾ, ಅಮಾಲ್ಗೇಷನ್ ಹೇಗ್ ಮಾಡ್ತೀರಾ ಅನ್ನುವಂಥದ್ದು ಯೂನಿಟ್ 5 ಅಲ್ಲಿ ಡಿಸ್ಕಸ್ ಮಾಡ್ತೀರಾ. ಸೊ ಈಗ ನಾನೇನ್ ಮಾಡ್ತಾನೆ, ನೆಕ್ಸ್ಟ್ ಬಂದ್ಬಿಟ್ಟು
ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ತೇನೆ. ಆಲ್ರೆಡಿ ರಿಲೀಸ್ ಮಾಡಾಗಿದೆ ಆಯ್ತಾ, ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೆಲ್ಲ ಸುಮಾರು ಆಲ್ರೆಡಿ ರಿಲೀಸ್ ಮಾಡಾಗಿದೆ. ಬಟ್ ಅದ್ರಲ್ಲಿ ನಾನೇನು ಹೇಳ್ತೇನೆ ಅಂದ್ರೆ ಅದರಲ್ಲೇ ಮತ್ತೆ ಇಂಪಾರ್ಟೆಂಟ್ ಹೇಳ್ತೇನೆ, ಇರುವಂತ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ ಸ್ಟೂಡೆಂಟ್ ತುಂಬಾ ಪೇಯ್ಡ್ ಸ್ಟೂಡೆಂಟ್ಸ್ಗಳಾಗಿರೋದು, ನಿಮ್ಗೆ ಅದರಲ್ಲೇ ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಅದರಲ್ಲೇ ಫೋಕಸ್ ಮಾಡಿ. ನಾನು ಸೀಕ್ವೆನ್ಸ್ ಆಗಿ ಹೇಳ್ತೇನೆ. ನೀವು ಹಾಗೆ ಇರಿ, ನಾನು ಶೋ ಮಾಡ್ತೇನೆ, ಸ್ಕ್ರೀನ್ ಶೇರ್ ಮಾಡ್ಬಿಟ್ಟು ನಾನು ಶೋ ಮಾಡ್ತೇನೆ. ಓಕೆ, ಇಲ್ಲಿದೆ ನೋಡಿ. ಓಕೆನಾ? ಆ, ಇದು ಯಾವ ರೀತಿ ಇದೆ ಅಂತ ನೀವು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಸೊ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಾವು ಯಾವ ರೀತಿ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ ಅಂತ. ಸೊ ಅಂದ್ರೆ ಈ ಕಂಪನಿ ಲಾ ಅಂತ ಬಂದಾಗ, ಸೊ ಕಂಪನಿ ಲಾದಲ್ಲಿ ಇಷ್ಟೊಂದು ಕ್ವಶನ್ಸ್ಗಳನ್ನ ಆಲ್ರೆಡಿ ಕೊಟ್ಟಾಗಿದೆ. ಕಂಪನಿ ಲಾ ಅಂತಾನೆ ಅಲ್ಲ, ಈ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಪ್ರತಿ ಸಬ್ಜೆಕ್ಟ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಇಲ್ಲಿದೆಯಲ್ಲ ಈ ರೀತಿ ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 5, ಇದೇ ಕ್ವಶನ್ಸ್ಗಳು ಓದಿದ್ರೆ ಸಾಕಾಗುತ್ತೆ ನಿಮಗೆ 80-20 ಪ್ಯಾಟ್ರನ್ ಅವರಿಗೆ. ಸೊ ಇದಿಷ್ಟು ಓದಿದ್ರೆ ಎನಫ್. ನಾ ಏನ್ ಮಾಡ್ತೀನಿ ಅಂತಂದ್ರೆ ಇದರಲ್ಲೇ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ ಪ್ರಿಯಾರಿಟಿ ವೈಸ್ ಹೇಳ್ತೇನೆ ನಾನು ನಿಮಗೆ. ಓಕೆ, ಸೊ ಎಲ್ರಿಗೂ ಕಂಪಲ್ಸರಿ ಇರೋದ್ರಿಂದ ಸೊ ಪ್ರಿಯಾರಿಟಿ ವೈಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಯಾವ್ಯಾವ ರೀತಿ ಬರುತ್ತೆ ಅಂತ. ಸೊ ನೀವು ಆ ಪ್ರಿಯಾರಿಟಿ ವೈಸ್ ನ ಅಬ್ಸರ್ವ್ ಮಾಡ್ಕೊಂಡು ನಾನು ಸೀರಿಯಲ್ ನಂಬರ್ ಯಾವ ರೀತಿ ಕೊಡ್ತೇನೆ ಅದನ್ನ ಮೋಸ್ಟ್ ಫೋಕಸ್ ಜಾಸ್ತಿ ಮಾಡಿ. ಸೊ ಇದು ನಾನು ನಿಮಗೆ ಹೇಳಿದ್ದೆ, ಈಗ ನಾನು ಮಾಡ್ತಾ ಇರೋಂಥ ಕ್ಲಾಸು ಒಂದು 2-3 ಫೇಸಲ್ಲಿ ನಡೆಯುತ್ತೆ, 3 ಫೇಸಲ್ಲಿ ನಡೆಯುತ್ತೆ ಅಂತ. ಫಸ್ಟ್ ಫೇಸು ಸಿಲೆಬಸ್ ಕಾಪಿ, ಸೆಕೆಂಡ್ ಫೇಸು ಇಂಪಾರ್ಟೆಂಟ್ ಕ್ವಶನ್ ಆಲ್ರೆಡಿ ಇದೆ ನಿಮ್ಮ ಹತ್ರ. ಸೊ ಅದರಲ್ಲೇ ಮತ್ತೆ ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್, ಜಾಸ್ತಿ ಯಾವ್ದು ಫೋಕಸ್ ಮಾಡ್ತೀರಾ ಅಂತ ಪ್ರಿಯಾರಿಟಿ ವೈಸ್ ಕ್ವಶನ್ ಕೊಡುವಂಥದ್ದು. ಅದರಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ಸೆಕೆಂಡ್ ಫೇಸು. ಥರ್ಡ್ ಫೇಸ್ ಡೌಟ್ ಸೆಷನ್. ಸೊ ಈಗ ಆಲ್ರೆಡಿ ನಾನು ಸೆಕೆಂಡ್ ಫೇಸಿಗೆ ಕಾಲಿಟ್ಟಿದ್ದೀನಿ, ಸೆಕೆಂಡ್ ಫೇಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈಗ. ಸೊ ಈಗ ಏನ್ ಮಾಡೋಣ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಮ್ಮ ಕಾನೂನು ಏನಿರುತ್ತಲ್ವಾ, ಸೊ ಅದ್ರದ್ದೇ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮಲ್ಲಿ ಬರುವಂಥದ್ದು ಅಂತ. ಸೊ ಎಲ್ಲಿ ನಾವೇ ಕೊಡ್ತಾ ಇದೀವಿ ಕ್ವಶನ್ ಅನ್ನೋ ರೀತಿಯಲ್ಲಿ ಸೇಮ್ ಕಾಪಿ ಆಗಿರುತ್ತೆ ಕ್ವಶನ್ಸ್ಗಳು, ಆ ರೀತಿ ಅಷ್ಟೊಂದು ಸೇಮ್ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಈ ಪೇಪರ್ ಎಲ್ಲರ ಹತ್ರ ಇದೆ, ನಮ್ಮ ಪೇಯ್ಡ್ ಸ್ಟೂಡೆಂಟ್ಸ್ಗಳ ಹತ್ರ ಎಲ್ಲರ ಹತ್ರನೂ ಕೂಡ ಇದೆ. ಇದೇ ಒಂದು ಸಬ್ಜೆಕ್ಟ್ ಅಲ್ಲ, ಎಲ್ಲ ಸಬ್ಜೆಕ್ಟ್ ಇಂದು ಇದೆ. ನಿಮ್ಗೆ ಕೊಟ್ಟಿರುವಂಥ ಎಲ್ಲ ಸಬ್ಜೆಕ್ಟ್ ಇಂದು ಈ ರೀತಿ ಕೊಟ್ಟಾಗಿದೆ. ಸೊ ಇವತ್ತು ನಾನು ಏನು ಹೇಳ್ತೀನಿ, ಸೆಕೆಂಡ್ ಫೇಸ್ ಅಲ್ಲ ನಡೀತಾ ಇರೋದು ಇವತ್ತಿನ ಸೆಷನ್. ಫಸ್ಟ್ ಫೇಸು ಸಿಲೆಬಸ್ ಡಿಸ್ಕಷನ್, ಇಲ್ಲಿವರೆಗೂ ಲಾಸ್ಟ್ ಪ್ರೆಸೆಂಟೇಷನ್ ಹಾಕಿ ನಾನೇನು ಶೋ ಮಾಡಿದೆ ಅದು. ಸೆಕೆಂಡ್ ಫೇಸು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲೇ ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸೀರಿಯಲ್ ವೈಸ್ ಸೀರಿಯಲ್ ನಂಬರ್ ಹಾಕ್ಬಿಟ್ಟು ಯಾವ್ದು ಫಸ್ಟ್ ಓದ್ತೀರಾ ಸೆಕೆಂಡ್ ಓದ್ತೀರಾ ಅಂತ ಹೇಳುವಂಥದ್ದು ಸೆಕೆಂಡ್. ಅದಾದ್ಮೇಲೆ ಥರ್ಡ್ ಬಂದ್ಬಿಟ್ಟು ಡೌಟ್ ಸೆಷನ್. ಇದೆಲ್ಲ ಆದ್ಮೇಲೆ ನಾನು ಎಲ್ರಿಗೂ ಅನ್ಮ್ಯೂಟ್ ಮಾಡ್ತೇನೆ. ನಿಮಗೆ ಈ ಕಂಪ್ನಿಲ ಸಬ್ಜೆಕ್ಟ್ ನ ಮೇಲೆ ಇರುವಂತ ಡೌಟ್ಸ್ಗಳು ನೀವೆಲ್ಲದನ್ನು ಕೇಳ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ ಸೀಕ್ವೆನ್ಸ್ ಆಗಿ ಇದನ್ನು ಕೊಟ್ಟಿದ್ದೇವೆ, ಇದನ್ನ ಏನ್ ಚೇಂಜಸ್ ಮಾಡಿಲ್ಲ, ಆಸ್ ಪರ್ ಸೀಕ್ವೆನ್ಸ್ ಆಗಿ ಕೊಟ್ಟಿದ್ದೀವಿ. ಸೊ ನಾನು ಅದನ್ನು ಹೈಲೈಟ್ ಮಾಡಿ ಹೇಳ್ತೇನೆ ಮತ್ತಷ್ಟೇ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ, ಅಂದ್ರೆ ಪ್ರಮೋಟರ್ಸ್ ನ ಬಗ್ಗೆ ಕಲ್ತ್ಕೊಳ್ಳಿ. ಪ್ರಮೋಟರ್ಸ್ ನಾನು ಹೇಳಿದೆ, ಇವರೆಲ್ಲ ಇನಿಷಿಯಲ್ ಫಂಡ್ ಇನಿಷಿಯಲ್ ಏನೇನು ಕೆಲಸಗಳಿರುತ್ತೆ ಎಲ್ಲ ಮಾಡುವಂಥವ್ರು, ಪ್ರಿಲಿಮಿನರಿ ಡಿಸಿಷನ್ಸ್, ಇನಿಷಿಯಲ್ ವರ್ಕ್, ಎಸ್ಟಾಬ್ಲಿಷ್ಮೆಂಟ್, ಲ್ಯಾಂಡ್, ಅದು ಇದು ರಿಸೋರ್ಸ್ ಎಲ್ಲ ಅಂತ. ಅಂದ್ರೆ ಇವರೇ ಸ್ಟಾರ್ಟ್ ಮಾಡೋದು, ಪ್ರಮೋಟರೇ ಸ್ಟಾರ್ಟ್ ಮಾಡೋದು. ಏನೋ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ರೆ ಪ್ರಮೋಟರ್ದೇ ಮೇನ್ ರೋಲ್ ಇರುತ್ತೆ. ಕಂಪನಿ ಹುಟ್ಟಾಕ್ತವ್ರು ಅಂತ ಹೇಳ್ತಾರಲ್ಲ, ಆ ರೀತಿ ಇವರೆಲ್ಲ. ಸೊ ಇವರ ಒಂದು ಲೀಗಲ್ ಪೊಸಿಷನ್ ಏನು, ಡ್ಯೂಟೀಸ್ ಏನು, ಲಯಾಬಿಲಿಟೀಸ್ಗಳೇನು, ಇದು ಎಕ್ಸಾಮ್ ಅಲ್ಲಿ ಮೋಸ್ಟ್ ಹೈಯೆಸ್ಟ್ ಕೇಳಿರುವಂತ ಕ್ವಶನ್. ಸೊ ಕನ್ನಡದಲ್ಲಿ ಅಂತ ನೋಡಿದಾಗ ಪ್ರಚಾರಕ, ಪ್ರಮೋಟರ್ ಅಂತ ಏನ್ ಕರಿತೀವಿ, ಇವರ ಕಾನೂನಿನ ಸ್ಥಿತಿ ಏನು, ಕರ್ತವ್ಯಗಳೇನು, ಹಾಗೂ ಇವರ ಹೊಣೆಗಾರಿಕೆಗಳನ್ನು ವಿವರಿಸಿ. ಕಂಪನಿ ಲಾ ಒಳಗಡೆ ಮೋಸ್ಟ್ ಇಂಪಾರ್ಟೆಂಟು ಇರುವಂತದ್ರಲ್ಲೇ ಯೂನಿಟ್ 1 ಅಲ್ಲೇ ಮೋಸ್ಟ್ ಇಂಪಾರ್ಟೆಂಟು. ಕ್ವಶನ್ ಪೇಪರ್ನ ತೆಗ್ದು ನೋಡಿ, ಲಾಸ್ಟ್ 4 to 5 years ನಾವು ಕ್ವಶನ್ ಪೇಪರ್ ರೆಫರ್ ಮಾಡೋದು ಗೊತ್ತಿದೆ. 10 to 15 years, 10 to 15 years ಕ್ವಶನ್ ಪೇಪರ್ ರೆಫರ್ ಮಾಡಿ ನಾವು ಫೈನಲ್ ಮಾಡಿರ್ತೀವಿ. ಸೊ ಮ್ಯಾಕ್ಸಿಮಮ್ 5 ಕ್ವಶನ್ ಚೂಸ್ ಮಾಡಿಕೊಟ್ಟಿರ್ತೀವಿ, ಅದರಲ್ಲಿ 2 ಕ್ವಶನ್ ಅವೇ ಬರ್ತವೆ, ಅಟ್ ಲೀಸ್ಟ್ ಒಂದಾದ್ರೂ ಕ್ವಶನ್ ಬಂದೇ ಬರುತ್ತೆ ನಾವು ಕೊಟ್ಟಿದ್ರಲ್ಲಿ. ಓಕೆ, ಅಷ್ಟು ಕಾನ್ಫಿಡೆನ್ಸ್ ಆಗಿ ಕೊಟ್ಟಿರ್ತೀವಿ.
ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ಅಂತ ಇದೆ. ನೆಕ್ಸ್ಟ್ ಸ್ಟೇಟ್ ದ ಸರ್ಕಮ್ಟೆನ್ಸಸ್ ಅಂಡರ್ ವಿತ್ ಲಿಫ್ಟಿಂಗ್ ದ ಕಾರ್ಪೊರೇಟ್ ವೇಲ್. ಇದು ಕೂಡ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್, ಸೆಕೆಂಡ್ ಮೋಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್. ಇದು ಕಾನ್ಸೆಪ್ಟ್ ಏನಂತ ಹೇಳಿದೀನಿ, ಕಂಪನಿನ ಮುಂದಿಡ್ಕೊಂಡು ಕಂಪನಿ ಹಿಂದ್ಗಡೆ ಏನಾದ್ರು ಫ್ರಾಡ್ ಮಾಡೋದು, ಮೋಸ ಮಾಡೋದು, ತಪ್ಪು ಮಾಡೋದು ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಕೋರ್ಟ್ ಏನ್ ಮಾಡುತ್ತೆ ಅಂತಂದ್ರೆ, ಕಂಪನಿಗೆ ಸಂಬಂಧಪಟ್ಟ ಹಾಗೆ ಬೇರೆ, ನೀನು ಕಂಪನಿ ಹೆಸರು ತಗೊಂಡು ಫ್ರಾಡ್ ಮಾಡ್ತಿದ್ಯಾ ಅಂತ ಕಂಪನಿ ಹೆಸರಲ್ಲಿ ಮುಸುಕ್ ಹಾಕೊಂಡು ವೇಲ್ ಹಾಕೊಂಡು ನೀನ್ ಮಾಡ್ತಾ ಇರೋಂಥ ಫ್ರಾಡ್ ಅಂತ ಹೇಳಿ ಆ ವೇಲ್ನ ತಗ್ಸುತ್ತೆ. ಅಂದ್ರೆ ಕಂಪನಿಯ ಮೇಲೆ ಕಂಪನಿ ಒಂದು ಹೆಸರಲ್ಲಿ ಹಾಕೊಂಡು ಮುಸುಕಿನಲ್ಲಿ ಹಿಂದ್ಗಡೆ ಮಾಡ್ತಿರೋಂಥ ಫ್ರಾಡಿಗೋಸ್ಕರ ತಗ್ಸುತ್ತೆ. ಅದು ಸೆಕೆಂಡ್ ಮೋಸ್ಟ್. ಕನ್ನಡದಲ್ಲಿ ಏನಾದ್ರು ಹೇಳ್ಬೇಕಂದ್ರೆ ಸೆಕೆಂಡ್ ಮೋಸ್ಟ್ ಕ್ವಶನ್, ಯಾವಾಗ ಕೋರ್ಟ್ ಯಾವ ಸಂದರ್ಭಗಳಲ್ಲಿ ಕಾರ್ಪೊರೇಟ್ ತೆರೆಯನ್ನ, ವೇಲ್ನ ಅದನ್ನ ತೆರೆಯಬಹುದು ಅಂದ್ರೆ ತೆಗೆಯಬಹುದು ಅಂತ ಹೇಳ್ತಾ ಇದೆ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಏನು ಕಂಪನಿನ ಇನ್ಕಾರ್ಪೊರೇಟ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಿದೆ, ಡಿಸ್ಅಡ್ವಾಂಟೇಜ್ ಏನಿದೆ. ಅಂದ್ರೆ ನಾನು ಒಂದು ಕಂಪನಿ ಇನ್ಕಾರ್ಪೊರೇಟ್ ಮಾಡಿದ್ರೆ ನನಗೇನು ಲಾಭ ಇದೆ ಅಥವಾ ಏನು ಅನಾನುಕೂಲ ಇದೆ, ನಾನು ಯಾಕೆ ಇನ್ಕಾರ್ಪೊರೇಟ್ ಮಾಡಲಿ, ನನಗೇನಾದ್ರೂ ಯೂಸ್ ಇದೆಯಾ ಅಥವಾ ಏನು ಯೂಸ್ ಇಲ್ವಾ, ಈ ರೀತಿಯಾದಂಥ ವಿಷಯಗಳು ಥರ್ಡ್ ಮೋಸ್ಟ್. ಫೋರ್ತ್ ಮೋಸ್ಟ್ ಕೈಂಡ್ಸ್ ಆಫ್ ಕಂಪನಿ, ವಿವಿಧ ರೀತಿಯ ಕಂಪನಿಗಳ ಬಗ್ಗೆ ಹೇಳಿ, ಯಾವ್ಯಾವ ರೀತಿಯಾದಂಥ ಕಂಪನಿಗಳಿದೆ, ಪ್ರೈವೇಟ್ ಕಂಪ್ನಿ, ಪಬ್ಲಿಕ್ ಕಂಪ್ನೀಸ್, ಪ್ರೈವೇಟ್ ಪಬ್ಲಿಕ್ ಕಂಪ್ನೀಸ್, ಈ ಥರ ಟೈಪ್ಸ್ಗಳು. ಐದನೇದು ಇಂಪಾರ್ಟೆನ್ಸ್ ಅಂತ ಬಂದಾಗ ಇಂಡಿಪೆಂಡೆಂಟ್ ಕಾರ್ಪೊರೇಟ್ ಎಕ್ಸಿಸ್ಟೆನ್ಸ್ ಆಫ್ ಕಂಪನಿ ಅನ್ನುವಂಥದ್ದು ಕೇಳ್ತಾರೆ. ಇಂಡಿಪೆಂಡೆಂಟ್ ಕಾರ್ಪೊರೇಟ್ ಎಕ್ಸಿಸ್ಟೆನ್ಸ್ನ ಬಗ್ಗೆ ಕನ್ನಡ ಮೀಡಿಯಮಲ್ಲಿ ಬಂದಾಗ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಹೇಳಿದೆ. ಫೋರ್ತ್ ಮೋಸ್ಟ್ ಕಂಪನಿಗಳಲ್ಲಿ ವಿವಿಧ ಪ್ರಕಾರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಕಂಪನಿಯ ಸ್ವತಂತ್ರ ಕಾರ್ಪೊರೇಟ್ ಅಸ್ತಿತ್ವದ ಬಗ್ಗೆ ವಿವರಿಸಿ ಅಂತ ಕೇಳ್ಬೋದು. ಇದು ಫಸ್ಟ್ ಯೂನಿಟ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಸೆಕೆಂಡ್ ಯೂನಿಟ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಂತ ಬಂದಾಗ ಡಾಕ್ಟ್ರೈನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್, ಪ್ರಾಸ್ಪೆಕ್ಟ್ಸ್ ಅಂಡ್ MOA. ಐ ಥಿಂಕ್ ನಮ್ಮ ಟೀಮ್ ಕಡೆಯಿಂದ ತುಂಬಾ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನನ್ನ ಲೋಡ್ನ ಕಡಿಮೆ ಮಾಡಿದ್ದಾರೆ. ನಾನು ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾನು ಅವ್ರಿಗೆ ಮೆನ್ಷನ್ ಮಾಡಿ ಕೊಟ್ಟಿದ್ದೆ, ಪ್ರಿಯಾರಿಟಿ ವೈಸ್ ನೀವು ಮಾಡಿ, ಆಸ್ ಪರ್ ಪ್ರಿಯಾರಿಟಿನೇ ಬರೀರಿ ಅಂತ. ಸೊ ಇದರಲ್ಲಿ ಪ್ರಿಯಾರಿಟಿ ವೈಸ್ ಹೇಳುವಂಥದ್ದು ಏನಿಲ್ಲ. ಓಕೆ, ಸೊ ಈಗ ನಾನು ನೋಡ್ತಾ ಇದ್ದೇನೆ PDF ಕೂಡ, ನಾನು ಕೊಟ್ಟಿರುವಂಥ PDF, ರಾ PDF ಇದ್ರ ಜೊತೆ. ಸೊ ಅವ್ರು ಆಲ್ರೆಡಿ ಪ್ರಿಯಾರಿಟಿ ವೈಸ್ ಕೊಟ್ಬಿಟ್ಟಿದ್ದಾರೆ ನಿಮ್ಗೆ. ಸೊ ಇದ್ರಲ್ಲಿ ನಾನು ಏನ್ ಹೇಳ್ತೇನೆ, ಟ್ರಿಕ್ ಏನ್ ಹೇಳಕ್ ಹೊರಟಿದೆ ಅಂದ್ರೆ, ನಾನು ಇವತ್ತಿನ ಒಂದು ಸೆಷನ್ ಅಲ್ಲಿ ಅಟ್ಲೀಸ್ಟ್ ನಿಮಗೆ ಸ್ಟಾರ್ಟಿಂಗ್ ಇಂದ ಪ್ರತಿ ಯೂನಿಟ್ನ 3 ಕ್ವಶನ್ಗಳು ಗೊತ್ತಿರಬೇಕು. 3 ಕ್ವಶನ್ ಅಲ್ಲಿ ಫಿಕ್ಸ್ 1 ಕ್ವಶನ್ ಬಂದೇ ಬರುತ್ತೆ. ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಇಂದ 3 ಕ್ವಶನ್ಗಳು ನಿಮಗೆ ಗೊತ್ತಿತ್ತು ಅಂದ್ರೆ ಲಾಂಗ್ ಆನ್ಸರ್ ನಲ್ಲಿ 1 ಕ್ವಶನ್ ಬಂದೇ ಬರುತ್ತೆ. ಸಮ್ಟೈಮ್ಸ್ 2 ಕ್ವಶನ್ ಅವೇ ಬರುತ್ತೆ, ಬಟ್ ಅಟ್ಲೀಸ್ಟ್ ಒಂದಾದ್ರೂ ಕ್ವಶನ್ ಬಂದೇ ಬರುತ್ತೆ. ಸೊ ಯೂನಿಟ್ 2 ಅಂತ ಬಂದಾಗ ಯೂನಿಟ್ 2 ದಲ್ಲಿ ಸ್ಟಾರ್ಟಿಂಗ್ ಇಂದ 3 ಕ್ವಶನ್ ನಿಮಗೆ ಗೊತ್ತಿರಬೇಕು. ಸೀಕ್ವೆನ್ಸ್ ಆಗಿ ಮಾರ್ಕ್ ಕೊಟ್ಟಿದ್ದಾರೆ ಅವರು, ಆಯ್ತಾ. ಟೋಟಲ್ 5 ಕ್ವಶನ್ ಓದ್ಬೇಕು. 4th 5th ನಿಮಗೆ ಗೊತ್ತಿರಬೇಕು. 5 ಓದಿದ್ರೆ ತುಂಬಾ ಒಳ್ಳೇದು. ಇದ್ ಬಿಟ್ಟು ಏನು ಹೊರಗಡೆ ಬರೋದಿಲ್ಲ. ಇದ್ ಬಿಟ್ಟು ಏನು ಕೂಡ ಹೊರಗಡೆ ಅವ್ನು ತೆಗಿಯಕ್ ಬರೋದೇ ಇಲ್ಲ, ಇಲ್ಲೇ ಕೊಡ್ಬೇಕಷ್ಟೇ. ಸೊ ನಿಮ್ಗೆ ತುಂಬಾ ಚೆನ್ನಾಗಿ ಸ್ಟಾರ್ಟಿಂಗ್ ಇಂದ 3 ಕ್ವಶನ್ ಗೊತ್ತಿರ್ಬೇಕು. ಈ ಯೂನಿಟ್ 2 ಅಂತ ಬಂದಾಗ ಡಾಕ್ಟ್ರೈನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್, ಪ್ರಾಸ್ಪೆಕ್ಟ್ಸ್ ಅಂತಂದ್ರೆ ಏನು, ಪ್ರಾಸ್ಪೆಕ್ಟ್ ನಲ್ಲಿ ಇರುವಂತ ಕಂಟೆಂಟ್ಸ್ ಗಳೇನು, ಆಮೇಲೆ MOA ಅಂತ ಏನ್ ಹೇಳಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಅಥವಾ ಅಲ್ಟ್ರಾ ವೈರಸ್ ಅನ್ನುವಂತ ಒಂದು ಡಾಕ್ಟ್ರೈನ್ ಇದೆ, ಅದನ್ನ ಇಲ್ಲ ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಇವೇ 5 ಕ್ವಶನ್ ಕೇಳೋದು. ನೀವು ಎಕ್ಸಾಮ್ ಅಲ್ಲಿ ಸ್ಮಾರ್ಟ್ ಆಗಿ ಓದ್ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಇಲ್ಲಿರುವಂತ 3 ಕ್ವಶನ್ಸ್ ಗಳನ್ನ ಪಕ್ಕಾ ಓದ್ಕೊಂಡು ಹೋಗ್ಬೇಕು. ಈಗಲೂ ಕ್ವಶನ್ ಪೇಪರ್ ತೆಗ್ದು ನೋಡಿ, ಒಂದ್ ಯಾವ್ದು ರಿವೈಸ್ ಮಾಡಿ, ಎನಿಥಿಂಗ್ 2022ನೋ 23ನೋ 24 20ನೋ ತಗೊಳ್ಳಿ. ನಾನೇನ್ ಸ್ಟಾರ್ಟಿಂಗ್ 3 ಕ್ವಶನ್ ಕೊಟ್ಟಿರ್ತೀನಿ, ಇದ್ರಲ್ಲೇ ಒಂದು ಕ್ವಶನ್ ರೈಸ್ ಆಗಿರುತ್ತೆ, ಇಲ್ಲ ಮಿಸ್ ಆದ್ರೆ ಕೆಳಗಡೆ ಬಂದಿರುತ್ತೆ. ಬಟ್ ಅಟ್ಲೀಸ್ಟ್ ನೀವು ಎಲ್ಲದರಲ್ಲೂ 3 ಕ್ವಶನ್ ಓದ್ಕೊಂಡು ಹೋದಾಗ ನೀವು ಆರಾಮಾಗಿ ಅಟೆಂಡ್ ಮಾಡ್ಕೊಂಡು ಬರ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸೊ ಸೀಕ್ವೆನ್ಸ್ ಆಗಿ ಕೊಟ್ಟಿದ್ದಾರೆ ಟೀಮ್ ಕಡೆಯಿಂದ, ತುಂಬಾ ಹೆಲ್ಪ್ ಆಯ್ತದ. ನಾನು ಸೀರಿಯಲ್ ನಂಬರ್ ವೈಸ್ ಬರೆಯೋಣ ಅನ್ಕೊಂಡಿದ್ದೆ, 1 2 3 ಪ್ರಿಯಾರಿಟಿ ವೈಸ್ ಅಂತ. ಅವರೇ ಅದೊಂದು ಸೀಕ್ವೆನ್ಸ್ ವೈಸ್ ಅಲ್ಲೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಷ್ಟೇ 1 2 3 4 5 ಪ್ರಿಯಾರಿಟಿ ವೈಸ್ ತಗೊಳ್ಳಿ. ಸೊ ಹೇಗಿದೆ ಹಾಗೆ. ಡಾಕ್ಟ್ರೈನ್ ಆಫ್ ಇಂಡೋರ್ ಮ್ಯಾನೇಜ್ಮೆಂಟ್, ಆಂತರಿಕ ನಿರ್ವಹಣೆಯ ಸಿದ್ಧಾಂತ, ಮೋಸ್ಟ್ ಇಂಪಾರ್ಟೆಂಟ್. ಪ್ರಾಸ್ಪೆಕ್ಟಸ್ ಗಳಂತಂದ್ರೆ ಏನು, ಅದರ ಒಂದು ಕಂಟೆಂಟ್ಸ್ ಗಳೇನಿರ್ತಂತ ವಿವರಿಸಿ ಅಂತ. MOA ಬಗ್ಗೆ ಬರೀರಿ ಅಂತ, ಅಲ್ಟ್ರಾ ವೈರಸ್ ಬಗ್ಗೆ ಬರೀರಿ ಅಂತ, ಸೊ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಬಗ್ಗೆ ಬರೀರಿ ಅಂತ ಕೇಳುವಂತ ಸಾಧ್ಯತೆಗಳಿದೆ. ಇದು ಯೂನಿಟ್ ನಂಬರ್ 2. ಯೂನಿಟ್ ನಂಬರ್ 3 ಅಂತ ಬಂದಾಗ ನಾನು ಚೆಕ್ ಮಾಡಿದೆ, ಈಗ ನಾನು ಯಾವ ರೀತಿ ಅವ್ರಿಗೆ ಮೆನ್ಷನ್ ಮಾಡಿ ಕೊಟ್ಟಿದ್ದೆ, ಸೊ ಅವ್ರು ಅದೇ ರೀತಿ ಪ್ರಿಯಾರಿಟಿನ ತಗೊಂಡಿದ್ದಾರೆ. ಸೊ ಅದ್ರ ಪ್ರಕಾರ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ ಫಸ್ಟ್ ಕ್ವಶನ್, ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಓಕೆ,
ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಏನು ಅಂತಂದ್ರೆ ಈ ಡೈರೆಕ್ಟರ್ಸ್ ಗಳು ಏನಿರ್ತಾರೆ, ಸೊ ಅವರ ಪವರ್ಸ್ ಮತ್ತೆ ಡ್ಯೂಟಿ ಏನು ಅಂತ. ಅಂದ್ರೆ ಈ ನಿರ್ದೇಶಕರು ಅಂತ ಏನಿರ್ತಾರೆ, ಸೊ ಅವರ ಅಧಿಕಾರಗಳು ಮತ್ತೆ ಕರ್ತವ್ಯಗಳೇನು ಅಂತ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ, ಒಂದು ಕಂಪನಿ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಅಂಡ್ ರಿಕ್ವೆಸಿಟ್ ಆಫ್ ಎ ಮೀಟಿಂಗ್ ಆಫ್ ಎ ಕಂಪನಿ. ಒಂದು ಕಂಪನಿ ಏನಾದ್ರೂ ಮೀಟಿಂಗ್ ಮಾಡಬೇಕು ಅಂದ್ರೆ, ಸೊ ಏನೇನು ಅವಶ್ಯಕಾಂಶಗಳು ಪೂರ್ತಿಯಾಗಿರ್ಬೇಕು ಮತ್ತೆ ಪ್ರೊಸೀಜರ್ಸ್ಗಳು ಪೂರ್ತಿಯಾಗಿರ್ಬೇಕು ಅಂತ ಕೇಳ್ತಾರೆ. ಒಂದು ಮೀಟಿಂಗ್ ಏನಾದ್ರು ನಡಿಬೇಕು ಅಂತಂದ್ರೆ, ಅಂದ್ರೆ ಒಂದು ಕಂಪನಿಯ ಸಭೆಯ ವಿಧಾನ ಯಾವ ರೀತಿ ಇರಬೇಕು, ವಿಧಾನ ಮತ್ತು ಅಗತ್ಯವಾದಂತ ಅಂಶಗಳ ಬಗ್ಗೆ ಕೇಳ್ತಾರೆ ಮೀಟಿಂಗ್ ನಲ್ಲಿ. ಥರ್ಡ್ ಏನು ಇಂಪಾರ್ಟೆಂಟು ಅಂದ್ರೆ, ಕೈಂಡ್ಸ್ ಆಫ್ ಮೀಟಿಂಗ್ಸ್, ವಿವಿಧ ರೀತಿಯ ಸಭೆಗಳ ಬಗ್ಗೆ ವಿವರಿಸಿ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್. ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಬೋರ್ಡ್ ಆಫ್ ಡೈರೆಕ್ಟರ್ ಬಗ್ಗೆ. ಬೋರ್ಡ್ ಆಫ್ ಡೈರೆಕ್ಟರ್ ಅದ್ಲೇ ಕವರ್ ಆಗುತ್ತಲ್ಲ, ಸರಿ ಇದನ್ನೇ ತಗೊಳ್ಳಿ. ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, CSR, ಇದನ್ನೇ ತಗೊಳ್ಳಿ. ನೆಕ್ಸ್ಟ್ AGM ಅಂತ ಕರಿತೀವಿ, ಎಕ್ಸ್ಪ್ಲೇನ್ ಮಾಡಿದೀನಿ ನನ್ನ ಕ್ಲಾಸಸ್ ಅಲ್ಲಿ. ಆನ್ಯುವಲ್ ಜನರಲ್ ಮೀಟಿಂಗ್ ನ ಬಗ್ಗೆ ತಗೊಳ್ಳಿ. ಓಕೆ, ಇದು ಫಿಫ್ತ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ತಗೊಳ್ಳಿ. ವಾರ್ಷಿಕ ಸಾಮಾನ್ಯ ಸಭೆ, CSR, ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ, ಇದ್ರ ಬಗ್ಗೆ ನೋಡ್ಕೊಳ್ಳಿ. ಯೂನಿಟ್ 4 ಅಲ್ಲೂ ಕೂಡ ಅಷ್ಟೇ. ಐ ಥಿಂಕ್ ಸೀಕ್ವೆನ್ಸ್ ಆಗಿ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಇಸ್ ಅಲಾಟ್ಮೆಂಟ್ ಬಗ್ಗೆ ಇರಬೇಕು. ಅಲಾಟ್ಮೆಂಟ್ ಬಗ್ಗೆನೇ ಇದೆ, ಕ್ಲಿಯರ್ ಇದೆ. ನನ್ನ ಹತ್ರ ಇರುವಂತ PDF-ಗೂ ಇವ್ರು ಕೊಟ್ಟಿರುವಂತ PDF-ಗೂ ಇದೇ ಸೀಕ್ವೆನ್ಸ್ ಫಾಲೋ ಮಾಡಿ. ಫ್ರಮ್ ಟಾಪ್ ಇಂದ ಅಟ್ ಲೀಸ್ಟ್ 3 ಕ್ವಶನ್ಸ್ ಮಸ್ಟ್ ಅಂಡ್ ಶುಡ್ ಗೊತ್ತಿರಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಒಂದೊಂದು ಯೂನಿಟ್ ಅಲ್ಲಿ 3 ಕ್ವಶನ್ಸ್ ಇಂಟು 5 ಅಂತಂದ್ರು ಕೂಡ ಅಟ್ ಲೀಸ್ಟ್ 15 ಕ್ವಶನ್ಸ್ ಗಳಿಗೆ ಪೇಜಸ್ ಗಳನ್ನ ಬುಕ್ ಮುಚ್ಚಿಟ್ರು ಕೂಡ ನಿಮಗೆ ಹೇಳಕ್ ಬರ್ಬೇಕು. ಇದೆಲ್ಲ ಏನ್ ಹೇಳಲಿಕ್ಕೆ ನೀವು ಫಸ್ಟ್ ಸೆಮ್ ಅಲ್ಲ, ಸುಮಾರು ಸಲ ಬರ್ದ್ ರೂಢಿ ಆಗಿದೆ ನಿಮಗೆ, ಯಾವ ರೀತಿ ನಡ್ಸ್ಕೊಳ್ಬೇಕು ಎಕ್ಸಾಮ್ ಅಂತಾನು ಕೂಡ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ನಾನು ಮತ್ತೆ ತುಂಬಾ ಡೀಪ್ ಟ್ರೈ ಮಾಡಕ್ ಹೋಗಲ್ಲ. ಸೊ ಯೂನಿಟ್ 4 ಅಲ್ಲಿ ಅಲಾಟ್ಮೆಂಟ್ ನ ಬಗ್ಗೆ ಕೇಳ್ತಾರೆ. ಯಾವ್ದ್ರ ಅಲಾಟ್ಮೆಂಟು? ಶೇರ್ಸ್ ನ ಅಲಾಟ್ಮೆಂಟ್. ಆ ಶೇರ್ಸ್ ನ ಅಲಾಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ ರೆಸ್ಟ್ರಿಕ್ಷನ್ಸ್ ಗಳು ಯಾವ್ಯಾವ ರೀತಿ ಇರುತ್ತೆ ಮತ್ತೆ ಯಾವ ರೀತಿಯಾದಂತ ಪ್ರಿನ್ಸಿಪಲ್ಸ್ ಗಳನ್ನ ಫಾಲೋ ಮಾಡ್ಬೇಕು ಅಂತ. ಶೇರ್ಸ್ ನ ಅಲಾಟ್ಮೆಂಟ್ ಗಳು ಮಾಡ್ತಾ ಇರ್ಬೇಕಾದ್ರೆ ಕಾನೂನುಬದ್ಧ ನಿರ್ಬಂಧಗಳು ಏನೇನಿದೆ ಮತ್ತೆ ಅದಕ್ಕಿರುವಂತ ಸಾಮಾನ್ಯ ತತ್ವಗಳೇನೇನು ಅನ್ನುವಂಥ ವಿಷಯನ ತಿಳ್ಕೊಳ್ಬೇಕಾಗುತ್ತೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಡಿಬೆಂಚರ್ ನ ಬಗ್ಗೆ. ಸೊ ಡಿಬೆಂಚರ್ ಅಂತಂದ್ರೆ ಏನು, ಯಾವ ರೀತಿಯಾದಂತ ಡಿಬೆಂಚರ್ಸ್ ಗಳಿದೆ ಅನ್ನುವಂಥದ್ದನ್ನ ತುಂಬಾ ಜಾಸ್ತಿ ಕೇಳಿದ್ದಾರೆ. ಸೊ ಅದ್ರ ಜೊತೆ 3rd, 4th, 5th ಎಲ್ಲ ಶಾರ್ಟ್ ನೋಟಿಗೆ ಕೇಳಿರುವಂಥದ್ದು. ಬಟ್ ಗೊತ್ತಿದ್ರೆ ಒಳ್ಳೇದು ನಿಮ್ಗೆಲ್ಲ, ತುಂಬಾ ಚೆನ್ನಾಗಿ. ಇದ್ರ ಜೊತೆ ಇನ್ನೊಂದು ಕ್ವಶನ್ ಓದ್ಕೊಳ್ಳಿ, ನನಗೆ ಅನಿಸ್ತಾ ಇರೋವಂಥದ್ದು. ಓಕೆ, ಸೊ ಇಲ್ಲೇ 3rd ಮೋಸ್ಟ್ ಕ್ವಶನ್ ಅಂತ ಬಂದಾಗ, ಶೇರ್ಸ್ ಅಂತಂದ್ರೆ ಏನು ಅಂಡ್ ಡಿಫ್ರೆಂಟ್ ಟೈಪ್ ಆಫ್ ಶೇರ್ಸ್. ಓಕೆ, ಇಲ್ಲೇ 3rd ಮೋಸ್ಟ್ ಇಂಪಾರ್ಟೆಂಟ್ ಇದು ತಗೊಳ್ಳಿ. ಆಮೇಲೆ ಇವೆಲ್ಲ ಶಾರ್ಟ್ ನೋಟಿಗೆ ತಗೊಳ್ಳಿ, 4th, 5th, 6th ಅಂತ ತಗೊಳ್ಳಿ. ಫಸ್ಟ್ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟು, ಅಲಾಟ್ಮೆಂಟ್ ಆಫ್ ಶೇರ್ಸ್ ಬಗ್ಗೆ ತಗೊಳ್ಳಿ. ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ರೆಕಾರ್ಡೆಡ್ ಕ್ಲಾಸಸ್ಗಳು ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೆ ಅವ್ರವ್ರ ಆ್ಯಪಲ್ಲಿ ಅವ್ರವ್ರ ಒಂದು ಸಬ್ಸ್ಕ್ರಿಪ್ಷನ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ನಿಮ್ಗೆ ಸಿಗುತ್ತೆ. ಎಕ್ಸಾಮ್ ಓದೋದಕ್ಕಿಂತ ಮುಂಚೆ ಒಂದು 5 ಮಿನಿಟ್ಸ್ ನೋಡ್ಕೊಂಡು ಯೂನಿಟ್ ಸ್ಟಾರ್ಟ್ ಮಾಡಿದ್ರು ಸಾಕು, ಆರಾಮಾಗಿ ಆಗುತ್ತೆ. ಅಂತ ಈಗ ಅರ್ಥ ಆಗ್ತಿಲ್ಲ ಅದು ಇದೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ರೆಕಾರ್ಡೆಡ್ ನಾನು ಕೊಡ್ತೇನೆ ಕಂಪ್ಲೀಟ್ ಆಗಿ. ಸೊ ಲಾಸ್ಟ್ ಟೈಮ್ ಎಲ್ಲ ರೆಕಾರ್ಡೆಡ್ ಕೊಡ್ಬೇಕು ಬೇಡ ಅಂತ ಡಿಸೈಡ್ ಆಗಿದ್ವಿ. ಸೊ ರೆಕಾರ್ಡೆಡ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ರು. ಆನ್ಲೈನ್ ಕ್ಲಾಸಸ್ ಅಲ್ಲಿ ಎಲ್ಲರೂ ಅಟೆಂಡ್ ಆಗೋದು ಕಷ್ಟ ಅಂತ. ಸೊ ಅದಕ್ಕೋಸ್ಕರ ರೆಕಾರ್ಡೆಡ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಡಿಫೈನ್ ಡಿಬೆಂಚರ್ ಅಂಡ್ ಎಕ್ಸ್ಪ್ಲೈನ್ ದ ವೇರಿಯಸ್ ಕೈಂಡ್ಸ್ ಆಫ್ ಡಿಬೆಂಚರ್ ಅನ್ನುವಂಥದ್ದನ್ನ ನೋಡ್ತಾ ಹೋಗಿ. 3rd ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಶೇರ್ಸ್ ಅಂತಂದ್ರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ದ ಶೇರ್ಸ್ ಅನ್ನುವಂಥದ್ದು ನೋಡ್ತಾ ಹೋಗಿ. ಸೊ ಇದು ಫಸ್ಟ್ ಮೋಸ್ಟ್, ಸೆಕೆಂಡ್ ಮೋಸ್ಟ್ ಕ್ವಶನ್. ಆಮೇಲೆ ಈ 3 ಕ್ವಶನ್ಸ್ ಗಳನ್ನ 3rd ಮೋಸ್ಟ್ ಇದನ್ನ ತಗೊಳ್ಳಿ, ಶೇರ್ಸ್ ಅಂತಂದ್ರೆ ಏನು, ಶೇರ್ಸ್ ನ ಕೈಂಡ್ಸ್ ಗಳೇನು ಅಂತ. ಈ 3 ಕ್ವಶನ್ಸ್ ಗಳನ್ನ ಶಾರ್ಟ್ ನೋಟ್ ರೀತಿಯಲ್ಲಿ ನೋಡ್ಕೊಂಡು ಹೋಗಿ. ಫ್ಲೋಟಿಂಗ್ ಚಾರ್ಜ್ ಅಂತಂದ್ರೆ ಏನು, ಡಿವಿಡೆಂಟ್ ನ ಬಗ್ಗೆ ಒಂದಿಷ್ಟು ವಿಷಯಗಳು, ಆಮೇಲೆ ಬೈಬ್ಯಾಕ್ ಶೇರ್ ನ ಬಗ್ಗೆ ಒಂದಿಷ್ಟು ವಿಷಯಗಳು, ಇದನ್ನ ಶಾರ್ಟ್ ನೋಟ್ ಟೈಪ್ ಅಲ್ಲಿ ನೋಡ್ಕೊಂಡು ಹೋಗಿ. ಸೊ ಲಾಸ್ಟ್ ಯೂನಿಟ್ ಕಂಪನಿ ಕ್ಲೋಸ್ ಮಾಡುವಂಥದ್ದು ಮತ್ತೆ ಇವತ್ತಿನ ಸೆಷನ್ ಕ್ಲೋಸ್ ಮಾಡುವಂಥದ್ದು ಲಾಸ್ಟ್ ಯೂನಿಟ್. ಸೊ ಈ ಲಾಸ್ಟ್ ಯೂನಿಟ್ ಅಲ್ಲಿ ಯೂನಿಟ್ ನಂಬರ್ 5. ಯೂನಿಟ್ ನಂಬರ್ 5 ಅಲ್ಲಿ ಇದು ಕೂಡ ಆಸ್ ಪರ್ ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಕಂಪಲ್ಸರಿ ವೈಂಡಿಂಗ್ ಅಪ್ ಬಗ್ಗೆ ಇದೆ, ಸೊ ಕ್ಲಿಯರ್ ಇದೆ. ಸೊ ವೈಂಡಿಂಗ್ ಅಪ್, ಕಂಪನಿ ಬಂದ್ ಮಾಡುವಂಥದ್ರಲ್ಲಿ ಕಂಪಲ್ಸರಿ ವೈಂಡಿಂಗ್ ಅಪ್ ಅನ್ನುವಂಥದ್ದನ್ನ ಮಾಡಬೇಕು ಅಂತಂದ್ರೆ ಕೋರ್ಟ್ ಯಾವಾಗ ಆರ್ಡರ್ ಮಾಡಬಹುದು, ಟ್ರಿಬ್ಯುನಲ್ಸ್ ಯಾವಾಗ ಆರ್ಡರ್ ಮಾಡಬಹುದು. ಮೋಸ್ಟ್ ಇಂಪಾರ್ಟೆಂಟ್. ಕನ್ನಡದಲ್ಲಿ ಏನಾದ್ರು ಹೇಳ್ಬೇಕು ಅಂದ್ರೆ, ಟ್ರಿಬ್ಯುನಲ್ ಆದೇಶದ ಮೂಲಕ
ನಡೆಯುವ ಕಡ್ಡಾಯ ವಿಲೇವಾರಿಯನ್ನು ವಿವರಿಸಿ. ಕಂಪಲ್ಸರಿ ವೈಂಡ್ ಅಪ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಅಂದ್ರೆ ಕೋರ್ಟ್ಸ್ ಏನಾದ್ರೂ ಆರ್ಡರ್ ಮಾಡಿ ಯಾವ ರೀತಿ ಕಂಪನಿನ ಕ್ಲೋಸ್ ಮಾಡಿಸುತ್ತೆ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ, ಯಾರು ವೈಂಡ್ ಅಪ್ಪಿಗೆ ಕಂಪನಿ ಕ್ಲೋಸ್ ಮಾಡ್ಲಿಕ್ಕೆ ಅಪ್ಲೈ ಮಾಡಬಹುದು ಅಂದ್ರೆ, ಎರಡನೇದು ಕನ್ನಡದಲ್ಲಿ ಬಂದಾಗ ಕಂಪನಿಯ ವಿಲೇವಾರಿಗೆ ಅರ್ಜಿ ಸಲ್ಲಿಸಬಹುದಾದಂತಹ ವ್ಯಕ್ತಿಗಳು ಯಾರ್ಯಾರು ಯಾರ್ಯಾರು ಎಲಿಜಿಬಲ್ ಇರ್ತಾರೆ. ಸೊ ಅದ್ರದ್ದೊಂದು ಲಿಸ್ಟ್ ಸೆಕೆಂಡ್ ಮೋಸ್ಟ್ ಅಂತ ಬಂದಾಗ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ, ಮೋಡ್ಸ್ಗಳು ಓವರ್ ಆಲ್ ಆಗಿ ಯಾವ್ಯಾವ ಮೋಡ್ಸ್ಗಳಿರುತ್ತೆ ಅಂತ ಓದ್ಕೊಳ್ಳಿ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಇಲ್ಲೊಂದು ಸ್ವಲ್ಪ ವೇರಿಯೇಷನ್ ಇದೆ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಯಾವ ಯಾವ ಮೋಡ್ಸ್ಗಳಲ್ಲಿ ವೈಂಡ್ ಅಪ್ ಮಾಡಬಹುದು ಅಂತ, ಅಂದ್ರೆ ಯಾವ ಯಾವ ಮೋಡ್ಸ್ಗಳಲ್ಲಿ ಕಂಪನಿನ ಬಂದ್ ಮಾಡ್ಬೋದು, ವಿಲೇವಾರಿ ಮಾಡ್ಬೋದು ಅಂತ. ಆಕ್ಚುಯಲ್ ಆಗಿ ಕಂಪಲ್ಸರಿ ವೈಂಡ್ ಅಪ್ ಅನ್ನುವಂಥದ್ದು ಇದೆಯಲ್ವಾ, 5th ಯೂನಿಟ್ ನ ಫಸ್ಟ್ ಕ್ವಶನ್ ಅಲ್ಲಿ, ಇದು ಒನ್ ಟೈಪ್ ಆಫ್ ಮೋಡ್ ಅಷ್ಟೇ. ಸೊ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಇದ್ರೆ ಅದನ್ನೇ ಹೈಲೈಟ್ ಮಾಡ್ಕೊಂಡು ನಿಮಗೆ ಲಾಂಗ್ ಆನ್ಸರ್ ಕ್ವಶನ್ಸ್ಗಳಿಗೆ ಕೇಳುವಂತ ಸಾಧ್ಯತೆಗಳಿರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಬಂದು ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ, ನಾನು ಮೈನಾರಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ಸೊ 90% ಶೇರ್ ಹೋಲ್ಡರ್ಸ್ ಇರ್ತಾರೆ. ಸೊ ಅಪಾರ್ಟ್ ಫ್ರಮ್ ದಿಸ್ 10% ಶೇರ್ ಹೋಲ್ಡರ್ಸ್ ಕೂಡ ಇರ್ತಾರೆ. ಸೊ ಇಬ್ರು ಶೇರ್ ಹೋಲ್ಡರ್ಸ್ಗಳು ಅಂದ್ರೆ ಮೆಜಾರಿಟಿ ಅವರು ತಮ್ಮ ಒಂದು ಹವಾನ ಮೇಂಟೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಮೈನಾರಿಟಿ ಅವರು ಡಿಪ್ರೆಸ್ ಆಗ್ತಾರೆ. ಸೊ ಅವ್ರು ತುಳಿತಕ್ಕೆ ಒಳಗಾಗ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಸೊ ಅವರಿಗಿರುವಂತ ಒಂದು ಪ್ರೊಟೆಕ್ಷನ್ ಏನು ಅಂತ ಕೇಳ್ಬೋದು. ಅಲ್ಪಸಂಖ್ಯಾತ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಫೋರ್ತ್ ಮೋಸ್ಟ್, ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆಯ ಬಗ್ಗೆ ವಿವರಿಸಿ ಅಂತ ಕೇಳ್ಬಹುದು. ಆಮೇಲೆ ಫಿಫ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ, ಸೊ ಯಾವ ಯಾವ ರೀತಿಯಾದಂತ ಪವರ್ಸ್ ಮತ್ತೆ ಡ್ಯೂಟೀಸ್ ಗಳನ್ನ ಹೊಂದಿದೆ ಒಂದು ಟ್ರಿಬ್ಯುನಲ್ ರೆಸ್ಪೆಕ್ಟ್ ಟು ರೀಕನ್ಸ್ಟ್ರಕ್ಷನ್ ಅಂಡ್ ಅಮಾಲ್ಗೇಷನ್. ಅಂದ್ರೆ ಒಂದು ಟ್ರಿಬ್ಯುನಲ್ ಅನ್ನುವಂಥದ್ದು ಅಥವಾ ಒಂದು ಕೋರ್ಟ್ ಅನ್ನುವಂಥದ್ದು, ಟ್ರಿಬ್ಯುನಲ್ ಇಸ್ ನಥಿಂಗ್ ಬಟ್ ಕೋರ್ಟ್, ಅರ್ಥ ಮಾಡ್ಕೊಳ್ಳಿಕ್ಕೆ ಡಿಫ್ರೆನ್ಸ್ ಇದೆ. ವರ್ಡ್ ಸುಮ್ಮನೆ ಕೊಟ್ಟಿರಲ್ಲ. ಟ್ರಿಬ್ಯುನಲ್ಸ್ ಕೋರ್ಟ್ಸಿಗೂ ಎರಡಕ್ಕೂ ಪವರ್ಸ್ ಅಲ್ಲಿ ಡಿಫ್ರೆನ್ಸ್ ಇದೆ, ಕೆಲಸ ಒಂದೇ ಆಲ್ಮೋಸ್ಟ್ ಮಾಡುವಂಥದ್ದು. ಸೊ ಇವರ ಒಂದು ಅಧಿಕಾರ ಮತ್ತು ಕರ್ತವ್ಯಗಳೇನು, ಯಾವುದಕ್ಕೆ ಅಧಿಕಾರ ಮತ್ತು ಕರ್ತವ್ಯಗಳೇನು, ಕಂಪನಿನ ಪುನರ್ರಚನೆ ಮಾಡಕ್ಕೆ ಮತ್ತೆ ವಿಲೀನ ಮಾಡ್ಲಿಕ್ಕೆ, ಕಂಪನಿನ ರೀಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಮತ್ತೆ ಅಮಾಲ್ಗೇಷನ್ ಮಾಡ್ಲಿಕ್ಕೆ. ಸೊ ಟ್ರಿಬ್ಯುನಲ್ ಯಾವ ರೀತಿ ಅಧಿಕಾರ ಮತ್ತೆ ಕರ್ತವ್ಯಗಳನ್ನು ಹೊಂದಿದೆ ಅನ್ನುವಂಥದ್ದು ಫಿಫ್ತ್ ಮೋಸ್ಟ್ ಅಲ್ಲಿ ನೋಡ್ಕೊಂಡು ಹೋಗಿ. ಸೊ ಇದಿಷ್ಟು ವಿಷಯಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಹೋಗ್ಬೇಕಾಗುತ್ತೆ 5 ಯೂನಿಟ್ಸ್ಗಳಲ್ಲಿ. ಸೊ ಮತ್ತೆ ರಿಪೀಟ್ ಹೇಳ್ತಾ ಇದ್ದೀನಿ, ಇನ್ನೂ ಡೀಪ್ ಆಗಿ ಫೋಕಸ್ಡ್ ಆಗಿರ್ಲಿ, ಸ್ಮಾರ್ಟ್ ಆಗಿ ಓದ್ಲಿಕ್ಕೆ ಇಂಪಾರ್ಟೆಂಟ್ ಕ್ವಶನ್ ಅಲ್ಲೇ ಮತ್ತೆ ಪ್ರಿಯಾರಿಟಿ ಕ್ವಶನ್ಸ್ ಗಳನ್ನ ಹೇಳ್ತಾ ಇರುವಂತದ್ದು. ಇಲ್ಲೇನ್ ಸೀಕ್ವೆನ್ಸ್ ಆಗಿ 1 2 3 1 2 3 1 2 3 ಅಂತ ಸ್ಟಾರ್ಟಿಂಗ್ ಇದೆ. ಮೇಲ್ಗಡೆಯಿಂದ 3 ಕ್ವಶನ್ಸ್ ಗಳನ್ನ ಫಸ್ಟ್ ಫಿಕ್ಸ್ ಆಗಿ ಓದಿ. ಪ್ರತಿ ಸಬ್ಜೆಕ್ಟ್ ಅಲ್ಲೂ ಕೂಡ ಇದೇ ಪ್ರಿಯಾರಿಟಿಯಲ್ಲೇ ಕೊಟ್ಟಿರುವಂತದ್ದು. ಓದಿ ಆಮೇಲೆ ಇನ್ನು ಉಳಿದ್ರೆ ಟೈಮ್ ಉಳಿದ್ರೆ ಇದನ್ನ ಕೆಳಗಡೆ ಇರುವಂತ 2 ಕ್ವಶನ್ ಓದಿ. ಇನ್ನೂ ಟೈಮ್ ಉಳಿದ್ರೆ ಸಿಲೆಬಸ್ ಅಲ್ಲಿ ಇನ್ನೇನು ಹೈಲೈಟ್ ಮಾಡಿ ನೀವು ಓದ್ಬೋದು ಅದು ಓದಿ. ಆಮೇಲೆ ಹೊರಗಡೆ ಕ್ವಶನ್ ತಗೊಳ್ಳಿ. ಈ ಸೀಕ್ವೆನ್ಸ್ ಅಲ್ಲಿ ಓದ್ತಾ ಹೋಗಿ. ಓಕೆ, ಸೊ ಇಫ್ ಇನ್ ಕೇಸ್ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ಕೊಂಡು ಕ್ಲಾಸಸ್ ಗಳು ಅಟೆಂಡ್ ಆಗಿದ್ರೆ ಪೇಯ್ಡ್ ಆಗಿಲ್ಲ ಅಂತಂದ್ರೆ, ಸೊ ಇಲ್ಲಿದೆ ಅಫಿಷಿಯಲ್ ನಂಬರ್ಸ್ಗಳು ನಮ್ 9591573526 99727. ಈ ನಂಬರ್ಗಳಿಗೆ ಕಾಲ್ ಮಾಡಿ ಟೆಕ್ಸ್ಟ್ ಹಾಕೊಳ್ಳಿ. ಓಕೆ, ಸೊ ಇದಿಷ್ಟು ಇವತ್ತಿನೊಂದು ಸೆಷನ್ ಇತ್ತು. ಅಂದ್ರೆ ಇವತ್ತು ನಾನು 2 ಸೆಷನ್ ಒಂದು ಇದನ್ನ ಕ್ಲೋಸ್ ಮಾಡಿದೆ. 3 ರೀತಿಯಲ್ಲಿ ಡಿವೈಡ್ ಮಾಡಿದ್ದೆ ನಾನು. ಫೇಸ್ 1 ಅಲ್ಲಿ ಸಿಲೆಬಸ್ ಮಾಡ್ತೇನೆ ಅಂತ, ಫೇಸ್ 2 ದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲೇ ಮತ್ತೆ ಇಂಪಾರ್ಟೆಂಟ್ ಯಾವ್ಯಾವ ಹೇಗೆ ಓದ್ಬೇಕು, ಮೆಥಡಾಲಜಿ ಸ್ಮಾರ್ಟ್ ಆಗಿ ಯಾವ್ದನ್ನ ಚೂಸ್ ಮಾಡ್ತೀರಿ ಪಿಕ್ ಮಾಡ್ತೀರಾ ಅಂತ ಹೇಳ್ತೀನಿ ಅಂದಿದ್ದೆ, ಅದನ್ನು ಹೇಳಿದೆ. 3ನೇದು ಒಂದಿದೆ ಡೌಟ್ ಸೆಷನ್. ಬಟ್ ಡೌಟ್ ಸೆಷನ್ ಸ್ಟಾರ್ಟ್ ಮಾಡ್ಲಿಕ್ಕೆ ನಾನು 1 ಗಂಟೆಯಿಂದ ಮಾತಾಡ್ತಾ ಇದ್ದೀನಿ. ಸೊ ನನಗೊಂದು 10 ಮಿನಿಟ್ಸ್ ಗ್ಯಾಪ್ ಕೊಡಿ. ನಾನು ಮೀಟಿಂಗ್ ಏನು ಕ್ಲೋಸ್ ಮಾಡಲ್ಲ. ಎಕ್ಸಾಕ್ಟ್ 9:25 ಆಗಿದೆ. 9:35 ನಾನು ಬ್ಯಾಕ್ ಬರ್ತೇನೆ. 9:34 ಎಲ್ರಿಗೆ ಅನ್ಮ್ಯೂಟ್ ಮಾಡ್ತೇನೆ. ಯಾರ್ಯಾರಿಗೆ ಈ ಕಂಪ್ನಿ ಲಾಸ್ಟ್ ಮೇಲೆ ಡೌಟ್ ಇದೆ ಅವ್ರು ಕೇಳ್ಕೊಳ್ಳಿ. ಸೊ ಅಪಾರ್ಟ್ ಫ್ರಮ್ ದಿಸ್ ಏನಾದ್ರು ಮ್ಯಾನೇಜ್ಮೆಂಟ್ ವೈಸ್ ಡೌಟ್ ಕೇಳಿದ್ರೆ ದಯವಿಟ್ಟು ಮ್ಯಾನೇಜ್ಮೆಂಟಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನೀವು ಹೇಳಿದ್ರೆ ನಾವು ಒಂದು ಎಸ್ಕಲೇಟ್ ಮಾಡ್ಬೋದು ಅಷ್ಟೇ, ಬಟ್ ಮ್ಯಾನೇಜ್ಮೆಂಟೇ ಸಾಲ್ವ್ ಮಾಡುತ್ತೆ ಎವ್ರಿಥಿಂಗ್. ಆಮೇಲೆ ಸಾಫ್ಟ್ವೇರ್ ಮೈಗ್ರೇಷನ್ ಇದೆ. ಸೊ ಒಂದು ಆ್ಯಪಿಂದ ಇನ್ನೊಂದು ಆ್ಯಪನ್ನು ಅಪ್ಡೇಟ್ ಮಾಡ್ತಾ ಇದೀವಿ. ಯಾಕಂದ್ರೆ ನೀವೆಲ್ಲ ನೋಡ್ತಾ ಇದ್ರು ಹಾಗೆ ಆಲ್ರೆಡಿ ನಾವು 3ನೇ ಆ್ಯಪನ್ನು ಲಾಂಚ್ ಮಾಡಿರುವಂತದ್ದು. V3 ಲಾಂಚ್ ಆಗಿದೆ. ಸೊ ಈಗ V4 ಲಾಂಚ್ ಆಗ್ತಾ ಇದೆ ಸಕ್ಸಸ್ಫುಲಿ. V4 ಅಲ್ಲಿ ನಾವ್ ಏನೇನ್ ಫ್ಯೂಚರ್ಸ್ ಕೊಡ್ತಾ ಇದೀವಿ ಅಂದ್ರೆ, ಲಾ ನ್ಯೂಸ್ ಹಾಕ್ತಾ ಇದೀವಿ, ಲಾ ಡಿಕ್ಷನರಿ, ಲಾ ಲೈಬ್ರರಿ, ಆಮೇಲೆ ಲಾಗ್ ಸಂಬಂಧಪಟ್ಟ ಹಾಗೆ ಕ್ವಿಜ್ಗಳಾಗಿರ್ಬೋದು, ಲಾಗ್ ಸಂಬಂಧಪಟ್ಟ ಹಾಗೆ ನೀವೇನಾದ್ರೂ ಕೇಸಸ್ಗಳೇನಾದ್ರೂ ನಿಮ್ದಿತ್ತು ಅಂದ್ರೆ ರಿಜಿಸ್ಟರ್ ಮಾಡ್ಲಿಕ್ಕೆ ಅಲ್ಲೇ ರಿಜಿಸ್ಟ್ರೇಷನ್ ಕೊಡ್ತೀವಿ. ಅಡಿಷನಲ್ ಸೋರ್ಸಸ್ಗಳು. ಸೊ ಈ ರೀತಿಯಾದಂತ ಒಂದು 10-12 ಫೀಚರ್ಸ್ ಗಳನ್ನ ಅದ್ರಲ್ಲಿ ಅಡಾಪ್ಟ್ ಮಾಡ್ತಾ ಇರೋದು. ಅದಕ್ಕೆ ಡಾಟಾ ಎಲ್ಲ ಮೈಗ್ರೇಟ್ ಮಾಡ್ತಾ ಇದೀವಿ. ಓಕೆ, ಸೊ ಬರುತ್ತೆ, ಅದು ಲಾಂಚ್ ಆಗುತ್ತೆ. ಐ ಥಿಂಕ್ ಬಿಫೋರ್ ಎಕ್ಸಾಮ್ ಲಾಂಚ್ ಮಾಡ್ತಾರೆ ಮ್ಯಾಕ್ಸಿಮಮ್. ಇಫ್ ಇನ್ ಕೇಸ್ ಏನಾದ್ರೂ
ಈ ಆ್ಯಪ್ ಕರೆಕ್ಟಾಗಿ ನಡೀತಾ ಇದೆ ಓಕೆ ಅಂತಂದ್ರೆ ಇದರಲ್ಲೇ ಮೂವ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಟೈಮ್ ಒಳಗಡೆ ಅದನ್ನು ಲಾಂಚ್ ಮಾಡಿಬಿಟ್ಟು ಕೊಡ್ತೀವಿ ಅಷ್ಟೇ ಪಬ್ಲಿಕ್ಕಿಗೆ. ಸೊ ಇದೊಂದು ಮತ್ತು ಇನ್ನೊಂದು ಹೆಲ್ದಿ ಅನೌನ್ಸ್ಮೆಂಟ್ ನಾನು ಕೊಡಬೇಕಾಗಿತ್ತು. ಯಾವಾಗ ಎಲ್ಲರ ಮೊಬೈಲ್ನಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅವಾಗ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಒಳ್ಳೆತನಕ್ಕೆ ಹೇಳ್ತಾ ಇದ್ದೀನಿ, ಲೈವ್ ಅಲ್ಲಿ ಪ್ಲೇ ಮಾಡಕ್ ಹೋಗ್ಬೇಡಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನೀವು ಆಪಲ್ ಓಪನ್ ಮಾಡಿದಾಗ ವಿಡಿಯೋಸ್ಗಳು ಓಪನ್ ಮಾಡಿದ ತಕ್ಷಣ ಅಲ್ಲಿ ಒಂದು ಡೌನ್ಲೋಡ್ ಬಟನ್ ಅಂತ ಇರುತ್ತೆ. ಆ ಡೌನ್ಲೋಡ್ ಬಟನ್ ನೀವು ಕ್ಲಿಕ್ ಮಾಡಿ ಎಲ್ಲಾ ವಿಡಿಯೋಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ವೈಫೈ ಇರೋ ಕಡೆ ಏನಾದ್ರು ನೀವಿದ್ರೆ ಇದೆಲ್ಲ ಡೌನ್ಲೋಡ್ ಮಾಡ್ಕೊಳಕ್ ನಿಮ್ಮೊಂದು 20 ನಿಮಿಷ ಹಿಡಿಯುತ್ತೆ ಅಷ್ಟೇ. 15-20 ನಿಮಿಷದ ಮೇಲೆ ಹಿಡಿಯಲ್ಲ, ಎಲ್ಲ ವಿಡಿಯೋ ಡೌನ್ಲೋಡ್ ಆಗ್ಬಿಡುತ್ತೆ. ಬಟ್ ಆದ್ರೆ ನೀವು ಒನ್ಸ್ ಏನಾದ್ರು ಡೌನ್ಲೋಡ್ ಮಾಡ್ಕೊಂಡ್ರೆ ಪ್ರಾಫಿಟ್ ಏನು ಅಂತ ನಾನು ಹೇಳ್ತಾ ಇದ್ದೇನೆ. ಒನ್ಸ್ ಡೌನ್ಲೋಡ್ ಮಾಡ್ಕೊಂಡ್ರೆ ಇಡೀ ಆಪ್ ವರ್ಕ್ ಆಗ್ಲಿ ಬಿಡ್ಲಿ ಏನೇ ಆಗ್ತಾ ಇರ್ಲಿ, ಅಲ್ಲಿ ಲೋಡಿಂಗ್ ತೋರಿಸ್ಲಿ, ವಾಚ್ ನೌದಲ್ಲಿ ಲೋಡಿಂಗ್ ತೋರಿಸೋದ್ರಲ್ಲಿ ಏನೂ ಇರಲ್ಲ. ಇವನ್ ಯಾವ ತರ ಅಂದ್ರೆ, ನೀವು ಫ್ಲೈಟ್ ಮೋಡ್ ಹಾಕಿ, ನಿಮ್ ಫೋನನ್ನ ಫ್ಲೈಟ್ ಮೋಡ್ ಹಾಕಿ ನೆಟ್ ಆಫ್ ಮಾಡಿ ಎಲ್ಲ ವೈಫೈ ಗಿಫೈ ಏನು ಬೇಡ, ಎಲ್ಲ ಆಫ್ ಮಾಡಿದ್ರು ಕೂಡ ಪಕ್ಕದಲ್ಲಿ ಒಂದು 3 ಬಟನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಡೌನ್ಲೋಡೆಡ್ ವಿಡಿಯೋ ಅಂತ ಇದೆ. ಅದು ಕ್ಲಿಕ್ ಮಾಡಿದ ತಕ್ಷಣ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಸಾರ್ಟ್ ಔಟ್ ಮಾಡ್ಕೊಳ್ತಿರಲ್ಲ, ಆ ರೀತಿ ನಿಮ್ ಸಬ್ಜೆಕ್ಟ್ ಯೂನಿಟ್ ಕೊಟ್ರೆ ನೀಟಾಗಿ ಮತ್ತೊಂದ್ಸಲ ಸೀಕ್ವೆನ್ಸ್ ಆಗಿ ಬರುತ್ತೆ ಆಫ್ಲೈನ್ ಮೋಡಲ್ಲಿ. ಅಂದ್ರೆ ನಿಮ್ ಮೊಬೈಲ್ ಅಲ್ಲಿ ಆಫ್ಲೈನ್ ಮೋಡಲ್ಲಿ ಇದ್ಬಿಟ್ಟು ನೀವು ಪ್ಲೇ ಮಾಡೋ ತರ ಬರುತ್ತೆ. ನಾನು ನಿಮ್ ಸೇಫರ್ ಸೈಡಿಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸರ್ವರ್ ಮೈಗ್ರೇಷನ್ ಟೈಮ್ ಅಲ್ಲಿ ಮತ್ತೆ ಇದು ಸಮಸ್ಯೆ ಆಪ್ ಇಂದಲ್ಲ, ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಅವ್ರ ಫೋನ್ ಕೆಪಾಸಿಟಿ ಇದಾಗುತ್ತೆ. ಈಗ ಕೆಲವ್ರ ಹತ್ರ 10,000 5,000 ಫೋನು ಇರುತ್ತೆ, ಕೆಲವ್ರ ಹತ್ರ 1 ಲಕ್ಷ 1.5 ಲಕ್ಷದ ಫೋನು ಇರುತ್ತೆ. ಸೊ ಅವ್ನ್ ನೆಟ್ವರ್ಕ್ ಇಂಟರ್ನೆಟ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಅಥವಾ ವೈಫೈ ಸ್ಪೀಡಾಗಿ ಎಳಿತಾ ಇರುತ್ತೆ. ಸೊ ಅದನ್ನ ಸ್ಪೀಡಾಗಿ ಎಳೆಯುವಂತ ಜಾಗದಲ್ಲಿ ಅದನ್ನ ತುಂಬಾ ಸ್ಪೀಡಾಗಿ ಎಳ್ಬಿಟ್ಟು ಅವ್ನಿಗೆ ಜಲ್ದಿ ಪ್ಲೇ ಆಗುತ್ತೆ. ಇಲ್ಲಿ ನಿಮಗೆ ಪ್ಲೇ ಆಗ ಸ್ಲೋ ಆಗ್ತಾ ಇರುತ್ತೆ. ಅದಕ್ಕೆ ಇಂಟರ್ನೆಟ್ ಅದು ಸ್ಪೀಡ್ ಎಲ್ಲದೂ ಕೂಡ ಕನ್ಸಿಡರ್ ಆಗುತ್ತೆ. ನಿಮ್ ಮೊಬೈಲ್ ಡಿವೈಸ್ ಇಂಟರ್ನೆಟ್ ಸ್ಪೀಡ್ ಎಲ್ಲ ಕನ್ಸಿಡರ್ ಆಗುತ್ತೆ. ಇದಕ್ಕೆ ಎಲ್ಲದಕ್ಕೂ ಸೇಫರ್ ಸೈಡ್ ಏನು ಅಂತಂದ್ರೆ, ಡೌನ್ಲೋಡ್ ಮಾಡಿ ಮುಗಿಸ್ಬಿಡಿ ವರ್ಕಿಂಗ್ ಅಲ್ಲಿ ಇದ್ದಾಗ. ಒನ್ಸ್ ಡೌನ್ಲೋಡ್ ಮಾಡಿದ್ಮೇಲೆ ನಿಮಗೆ ಟೆನ್ಷನ್ ಇರಲ್ಲ, ಎಕ್ಸಾಮ್ ಮುಗಿಯೋ ತನಕನೂ ಕೂಡ ಟೆನ್ಷನ್ ಇರಲ್ಲ. ಆ್ಯಪು ಯಾರಾದ್ರೂ ಬೇರೆ ನೆಟ್ವರ್ಕ್ ಚೆನ್ನಾಗಿದೆಯೋ ಇಲ್ಲೋ, ಫೋನ್ ಚೆನ್ನಾಗಿದೆ, ಏನು ಟೆನ್ಷನ್ ಇಲ್ಲ. ಫ್ಲೈಟ್ ಮೋಡಲ್ಲಿ ಇಟ್ಕೊಂಡು ಎಲ್ಲಾದ್ರೂ ಹೋಗ್ಬೇಕಾದ್ರೂ ನೋಡ್ಕೊಳ್ಳಿ, ಯಾವ್ದಾದ್ರೂ ಜಾಗದಲ್ಲಿರಿ. ಆ ರೀತಿ ಮಾಡ್ಲಿಕ್ಕೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿದ್ದನ್ನ ಸೀಕ್ವೆನ್ಸ್ ವೈಸ್ ನೋಡ್ಬೇಕು ಅಂದ್ರೆ ಗೊತ್ತಾಗಿಲ್ಲ ಅಂತ ನಂಬರ್ಸ್ ಗಳಿಗೆ ಕಾಲ್ ಮಾಡಿ. ಅಫಿಷಿಯಲ್ ನಂಬರ್ ಕಾಣ್ತಾ ಇದೆಯಲ್ಲ, ಕಾಲ್ ಮಾಡಿ. ನಾನೇ ಹೇಳ್ತಾ ಇದ್ದೀನಿ, ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನಿಮ್ ಫೋನಲ್ಲಿ, ಸೇಫ್ ಇರ್ತೀರಾ, ಚೆನ್ನಾಗಿ ಓದ್ಕೊಳ್ಳಿ. ಓಕೆ. ಸೊ ಮ್ಯಾನೇಜ್ಮೆಂಟ್ ಇಶ್ಯೂಸ್ಗಳಿದ್ರೆ ಮ್ಯಾನೇಜ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿ. ಕಂಪನಿಲಾಗೆ ಸಂಬಂಧಪಟ್ಟ ಹಾಗೆ ಏನೇ ಡೌಟ್ಸ್ಗಳಿದ್ರು ನನ್ನ ಜೊತೆ ಈಗ ಡಿಸ್ಕಸ್ ಮಾಡಿ. ನಾನು ಹೇಳ್ದ ಹಾಗೆ 9:45ಗೆ ಬರ್ತೇನೆ. 9:35 ವಾಪಸ್ ಬರ್ತೇನೆ. 9:28 ಆಗಿದೆ ಈಗ, ಸಾರಿ 9:28 ಆಗಿದೆ. 9:35 ಸಿಗ್ತೇನೆ ನಾನು. ಐ ಥಿಂಕ್ ಅವಲೇ ನಾನು 9:45 ಅನ್ನೋ ನಾನು ಶೋರ್ ಇಲ್ಲ. 9:35 ಸಿಗ್ತೇನೆ ನಾನು. 9:35 ಎಲ್ಲ ಮತ್ತೆ ಸಿಗೋಣ ಡೌಟ್ ಸೆಷನ್ ಜೊತೆ. ನಾನು ಅನ್ಮ್ಯೂಟ್ ಮಾಡೋದಿಲ್ಲ. 9:34ಗೆ ಬಂದು ಎಲ್ಲರನ್ನು ಅನ್ಮ್ಯೂಟ್ ಮಾಡ್ತಾನೆ, ಮಾತಾಡ್ಲಿಕ್ಕೆ ಅವಕಾಶ ಎಲ್ರಿಗೂ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ, ತುಂಬಾ ಚೆನ್ನಾಗಿ ಸೇಫ್ ಇರ್ತೀರಾ. ಓಕೆ, ನಿಮ್ ಫೋನ್ ಯಾವುದೇ ಇರಲಿ ಸೇಫ್ ಇರ್ತೀರಾ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್. ಡೌಟ್ ಇಲ್ಲದೆ ಇರೋರು ಮೀಟಿಂಗ್ ಇಂದ ಎಕ್ಸಿಟ್ ಆಗ್ಬೋದು. ಡೌಟ್ ಇದ್ರೆ ಯಾರಾದ್ರೂ ವೆಯ್ಟ್ ಮಾಡಿ. ನಾನು ಮ್ಯೂಟ್ ಮಾಡ್ತಾ ಇದ್ದೇನೆ ನನ್ನ ಬಟನ್ನ. ಸೊ ನೆಕ್ಸ್ಟ್ ಸೆಷನ್ ಡೌಟ್ ಸೆಷನ್ ಮಾತ್ರ ಇರುತ್ತೆ, ಮತ್ತೇನು ಕ್ಲಾಸಸ್ಗಳು ಇರೋದಿಲ್ಲ. ಆಫ್ಟರ್ 5-10 ಮಿನಿಟ್ಸ್ ಬರೀ ನಿಮ್ಮ ಡೌಟ್ಸ್ ಇದ್ರೆ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಥ್ಯಾಂಕ್ ಯು. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ, ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB 3 ಇಯರ್ LLB ಅಥವಾ ಈ 5 ಇಯರ್ LLB ಅಲ್ಲಿ BA LLB BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಂವರೆಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, 8, 9, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ,
ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು ಎತ್ತ ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲಾ ರೆಕಾರ್ಡ್ ಆಗಿರುವಂತ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ತರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬ್ ಅಲ್ಲಿ ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ ಈ ತರ 100% ಸಿಲಬಸ್, ಯಾಕಂದ್ರೆ 100% ಸಿಲಬಸ್ ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್, ಈ ತರ ಕಂಪ್ಲೀಟ್ ಆಗಿ 100% ಸಿಲಬಸ್. ನೀವು ಸಿಲಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ ಗಳನ್ನ ನೋಡಿದ್ರೆ ಸಾಕ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂತ ಆನ್ಲೈನ್ ಕ್ಲಾಸಸ್ ಗಳನ್ನ ಡೌಟ್ ಸೆಷನ್ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ ಗಳಿಂದ, ಪ್ರೊಫೆಸರ್ಸ್ ಗಳಿಂದ, ಜಡ್ಜಸ್ ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ತರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ತರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ತರ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ, ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಅಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ, ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24x7. ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ. ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಕ್ ಆಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನ್ ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂತ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡ್ಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದ್ರು ಡೆಮೋ ನೋಡ್ಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸ್, ಯಾವ್ದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಿದಂತ ನೋಟ್ಸ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಂ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲಿಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ತರ ಕ್ಲೀನ್ ಆಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನ ಕೊಟ್ಟು ನಿಮ್ಗೆ ಏನ್ ಬೇಕು 100% ಮಾಡ್ಕೊಡುವಂತ ಫೆಸಿಲಿಟಿನ ನಾವು ಮಾಡ್ತಾ ಇದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಿ ಅಂತ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ
ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬಾ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದ್ರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯ್ತಾ, ಈಗ ಹೇಗಾದ್ರೂ ಪಾಸ್ ಮಾಡ್ಕೊಂಡು ಹೋಗ್ಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದ್ರೂ ಪಾಸ್ ಮಾಡ್ಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದ್ಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳು ಇದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವಿಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ, ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೇನೆ, ಲಾ ತುಂಬಾ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.